हरिनाम संकीर्तन की जय, समवेत भक्त वृंद की जय, श्री श्री गुरु गौरांग की जय, श्रील प्रभुपाद की जय। नमस्ते सारस्वती देवी, नमो विष्णुपादाय कृष्ण प्रेष्ठाय भूतले श्रीमते भक्ति वेदांत स्वामी निति नामिने। नमस्ते सारस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणे। वंदेहं श्रीगुरो श्रीयुतपदकमलं श्रीगुरोन् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च। जय श्री कृष्ण चैतन्य प्रभु नित्यानंद, श्री अद्वैत गदाधर श्रीवासदि गौर भक्तवृंद। हरे कृष्णा 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 हरे हरे, हरे राम 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 हरे हरे। हरे कृष्ण। That corner book, what is it? So there is on the top, there is one Chaitanya Bhagavat Hindi. Chaitanya Bhagavat, if you want, you can give that. Yeah, in the corner. Hare Krishna. ಸೊ ಈಗ ಚೈತನ್ಯ ಜಯಂತಿ ಹತ್ತಿರ ಬರ್ತಾ ಇದೆ. ನಾವು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಚರ್ಚೆ ಮಾಡೋಣ. ಎಷ್ಟು ಜನರಿಗೆ ಗೊತ್ತಿದೆ ಚೈತನ್ಯ ಮಹಾಪ್ರಭು ಬಗ್ಗೆ? ಕೇಳಿದ್ದೀರಾ ಚೈತನ್ಯ ಮಹಾಪ್ರಭು? ನಿಮಗೆ ಕನ್ನಡ ಬರುತ್ತಲ್ಲ, ಹಿಂದಿ? ಚೈತನ್ಯ ಮಹಾಪ್ರಭು ಬಗ್ಗೆ ಎಷ್ಟು ಕೇಳಿದ್ದೀರಾ? ಸ್ಕೂಲ್ ಟೆಕ್ಸ್ಟ್ ಬುಕ್ನಲ್ಲಿ, ಇತಿಹಾಸದಲ್ಲಿ ಇರಲಿಲ್ಲ? ಭಕ್ತಿ ಸಂಪ್ರದಾಯಗಳ ಬಗ್ಗೆ, ಭಕ್ತಿ ಏನು ಚಳವಳಿಗಳ ಬಗ್ಗೆ ಹೇಳಿದಾಗ ಅವರು ಒಬ್ಬ ಸಂತರು ಅಂಥೇಳಿ ಜನರು ಅಲ್ಲಿ ವರ್ಣನೆ ಮಾಡ್ತಾರೆ, ಸಾಮಾನ್ಯವಾಗಿ. ಆದರೆ ಚೈತನ್ಯ ಮಹಾಪ್ರಭು ಕೃಷ್ಣನೇ, ಕಲಿಯುಗದಲ್ಲಿ ಕೃಷ್ಣನೇ ಒಂದು ಭಕ್ತನ ರೂಪ ತಾಳಿ ಬಂದಿದ್ದು. ಭಕ್ತಾವತಾರ ಅಂತ ಹೇಳ್ತೀವಿ ನಾವು, ಭಕ್ತಾವತಾರ ಅಂತ ಹೇಳ್ತೀವಿ. ಈಗ ಅವತಾರ ಅಂದರೆ ಏನು? ಸೊ ಇವತ್ತಿನ ವಿಷಯ ನಾವೇನು ಮಾಡೋಣ, ಚೈತನ್ಯ ಮಹಾಪ್ರಭು ಒಬ್ಬರು ಅಧಿಕೃತ ಅವತಾರ ಅಂಥೇಳಿ ಆ ವಿಷಯವನ್ನು ನಾವು ಚರ್ಚೆ ಮಾಡೋಣ. ಅಧಿಕೃತ ಅವತಾರ ಅಂದರೆ ಅನಧಿಕೃತ ಅವತಾರಗಳಿದೆ ಅಂಥೇಳಿ ಅಂತ ಅರ್ಥ, ಹೌದಲ್ಲ? ಈಗ ಅಧಿಕೃತ ಅವತಾರವನ್ನು ಹೇಗೆ ಕಂಡುಕೊಳ್ಳೋದು, ಹೇಗೆ ತಿಳ್ಕೊಳ್ಳೋದು, ಅದರ ಆ ಅವತಾರದ ಲಕ್ಷಣಗಳು ಏನು ಅಂಥೇಳಿ ನಮಗೆ ಗೊತ್ತಿರಬೇಕು. ಸಿಂಪ್ಟಮ್ಸ್ ಆಫ್ ಆ್ಯನ್ ಅವತಾರ, ಸಿಂಪ್ಟಮ್ಸ್, ಅವತಾರ ಲಕ್ಷಣಗಳು. ಸೊ ಯಾವಾಗ ನಮಗೆ ಸರಿಯಾದ ಅವತಾರದ ಲಕ್ಷಣಗಳು ಗೊತ್ತಾದಾಗ, ಆ ಲಕ್ಷಣಗಳು ಇರಲಿಲ್ಲ ಅಂದರೆ ಆ ವ್ಯಕ್ತಿ ಅನಧಿಕೃತ, ಅವನು ಸುಡೋ ಅಂಥೇಳಿ, ಸುಡೋ ಅವತಾರ. ಸುಡೋ ಅಂದರೆ ಏನು ಅಂತೀವಿ ನಾವು? ಸುಡೋ ಅಂದರೆ ಒಂಥರ ಮೋಸಗಾರ, ಕಳ್ಳ ಅಂಥೇಳಿ ಅನ್ಕೋಬೋದು. ಸೊ ಎಷ್ಟೋ ಜನರಿಗೆ ಶಾಸ್ತ್ರಜ್ಞಾನ ಇರಲ್ಲ, ಅಜ್ಞಾನದಲ್ಲಿರ್ತಾರೆ. ಯಾರೋ ಒಬ್ಬ ವ್ಯಕ್ತಿಗೆ ಏನೋ ಒಂದು ಪವಾಡ ಮಾಡಿಬಿಟ್ರೆ ಅವನನ್ನು ದೇವ್ರು ಅಂಥೇಳಿ ಅಥವಾ ಅವತಾರ ಅಂಥೇಳಿ ಅವನನ್ನು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನಮಗೇನು ಅವತಾರ ಅಂದರೆ ಏನು ಅಂಥೇಳಿ ಗೊತ್ತಿರಬೇಕು, ಅವತಾರದ ಲಕ್ಷಣಗಳು ಏನು ಅಂಥೇಳಿ. ಸಾಮಾನ್ಯವಾಗಿ ಅವತಾರ ಶಬ್ದದ ಅರ್ಥ ಏನು? ಮೇಲಿಂದ ಕೆಳಗೆ ಇಳಿದು ಬರೋದಕ್ಕೆ ಅವತಾರ ಅಂತ ಹೇಳ್ತಾರೆ. ಭಗವಂತನ ವೈಕುಂಠ ಧಾಮದಲ್ಲಿ ಅಥವಾ
ಆಧ್ಯಾತ್ಮಿಕ ಲೋಕದಲ್ಲಿ ಭಗವಂತನ ಅನಂತ ರೂಪಗಳಿದೆ. ಅವರು ಕಾಲಕ್ಕೆ ಇಲ್ಲಿ ಈ ಜಗತ್ತಿಗೆ ಇಳಿದು ಬಂದಾಗ ಅದಕ್ಕೆ ನಾವು ಅವತಾರ ಅಂತ ಹೇಳ್ತೀವಿ. ಒನ್ ಹೂ ಡಿಸೆಂಡ್ಸ್ ಈಸ್ ಕಾಲ್ಡ್ ಆ್ಯನ್ ಅವತಾರ ಅಂತ ಹೇಳಿ. ಯಾರು ಇಳಿದು ಬರ್ತಾರಲ್ಲ ಮೇಲಿಂದ. ಸೊ ಬದ್ಧ ಜೀವಿಗಳಿಗೆ ನಾವು ಅವತಾರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ ಬದ್ಧ ಜೀವಿ ಇರಲಿ ಅಥವಾ ಮುಕ್ತ ಜೀವಿ ಇದ್ರೂ ಅವರಿಗೆ ಅವತಾರ. ಈಗ ಸಾಮಾನ್ಯವಾಗಿ ಕನ್ನಡದಲ್ಲಿ ಅವತಾರ ಪುರುಷ ಅಂತ ಹೇಳಿ ಅದು ಶಬ್ದ ತುಂಬ ಹಗುರವಾಗಿ ಅದನ್ನು ಉಪಯೋಗ ಮಾಡ್ತಾರೆ. ಏನೋ ಒಬ್ಬ ವಿಶೇಷ ವ್ಯಕ್ತಿ ಏನೋ ಒಂದು ಮಾಡಿದ ಅಂತ ಹೇಳಿ ಅವನಿಗೆ ಅವತಾರ ಪುರುಷ ಅಂತ ಹೇಳ್ಬಿಡ್ತಾರೆ. ಹೀಗೆ ಅವತಾರ ಅಂದರೆ ಮೇಲಿಂದ ಭಗವಂತನ ಒಂದು ರೂಪ ಮೇಲಿಂದ ಕೆಳಗಡೆ ಇಳಿದು ಬಂದಾಗ ಅಥವಾ ಅವನ ಧಾಮದಿಂದ ಭಗವಂತನ ಧಾಮದಿಂದ ಇಳಿದು ಬಂದಾಗ ಅದಕ್ಕೆ ಅವತಾರ ಅಂತ ಹೇಳ್ತೀವಿ. ಮತ್ತು ಅವತಾರದ ಎಲ್ಲ ಜನ್ಮ ಕಾರ್ಯಗಳು ಎಲ್ಲ ಅದ್ಭುತ ವಿಶೇಷ ದಿವ್ಯವಾಗಿರುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನಲ್ಲ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಹೇ ಅರ್ಜುನನೇ, ನನ್ನ ಜನ್ಮ ಮತ್ತು ಕರ್ಮಗಳು ದಿವ್ಯವಾಗಿದೆ. ಜನ್ಮ ಕರ್ಮ ಚ ಮೇ ದಿವ್ಯಂ. ಇದು 4ನೇ ಅಧ್ಯಾಯದ 9ನೇ ಶ್ಲೋಕ. ಇದು ಭಗವದ್ಗೀತೆಯ 4ನೇ ಅಧ್ಯಾಯದ 9ನೇ ಶ್ಲೋಕ. 4ನೇ ಅಧ್ಯಾಯದ ಆರಂಭದಲ್ಲಿ ಭಗವಂತ ಕೃಷ್ಣ ಅರ್ಜುನನಿಗೆ ತನ್ನ ಅವತಾರದ ಬಗ್ಗೆ ಹೇಳಿದ, ಅವತಾರ ತತ್ವದ ಬಗ್ಗೆ ಹೇಳಿದ. ಅವತಾರ ಅಂದರೆ ಹೇಗಾಗತ್ತೆ ಎಲ್ಲ, ಮತ್ತು ಎಷ್ಟೋ ಬಾರಿ ಹೇಗೆ ಅವತಾರ ಆಗಿದೆ ಕೃಷ್ಣನದು. ಬಹುನಿ ಮೇ ವ್ಯತಿತಾನಿ ಜನ್ಮಾಣಿ ತವ ಚಾರ್ಜುನ ತಾಣಹಂ ವೇದ ಸರ್ವಾಣಿ ನತ್ವಂ ವ್ಯತ್ತ ಪರಂತಪ. ನಾನು ನೀನು ಎಷ್ಟೋ ಬಾರಿ ಇಲ್ಲಿ ಬಂದಿದ್ದೀವಿ, ಅವತರಿಸಿ ಬಂದಿದ್ದೀವಿ. ಆದರೆ ನಿನಗೆ ಅದು ತಿಳಿದಿಲ್ಲ. ಯಾಕಂದರೆ ಅರ್ಜುನ ಯಾರು? ನಿಮ್ಮಂಥ ಜೀವ. ಅವನು ತುಂಬ ಧಾರ್ಮಿಕ, ಭಗವಂತನ ಭಕ್ತ, ಶುದ್ಧ ಭಕ್ತ, ಭಗವದ್ಭಕ್ತನ ಅವನು ಅರ್ಜುನನು. ಭಗವಂತನ ಒಂದು ಮಿಷನ್ನಲ್ಲಿ, ಉದ್ದೇಶದಲ್ಲಿ ಅವನು ಏನೋ ಭಾಗವಹಿಸ್ತಾ ಇದ್ದಾನೆ. ಭಗವಂತನ ಲೀಲೆಗಳಲ್ಲಿ ಭಾಗವಹಿಸ್ತಾ ಇದ್ದಾನೆ. ಅವನು ವಿಶೇಷ ವ್ಯಕ್ತಿ. ಭಗವಂತನ ನಿತ್ಯ ಪಾರ್ಷದ ಅಂತ ಹೇಳ್ತೀವಿ ನಾವು, ಅಂದರೆ ಸಂಗಡಿಗ ಅವನು. ಎಲ್ಲೆಲ್ಲಿ ಭಗವಂತ ಅವತಾರ ಆಗ್ತಾನೆ ಅಲ್ಲಿ ಅರ್ಜುನ ಇರ್ತಾನೆ. ಅದಕ್ಕೆ ಅಲ್ಲಿ ಹೇಳಿದ್ದು ಬಹುನಿಮೆ ವ್ಯತಿತಾನಿ ಜನ್ಮಾನಿ ತವ ಚಾರ್ಜುನ. ನಾನು ನೀನು ಮತ್ತೆ ಮತ್ತೆ ಬಂದಿದ್ದೀವಿ ಅಂತ ಅವತರಿಸಿ. ಸೊ ಆದರೆ ಅರ್ಜುನನಿಗೆ ಅದರ ಬಗ್ಗೆ ತಿಳಿದಿರಲಿಲ್ಲ. ಆದರೆ ಕೃಷ್ಣನಿಗೆ ಎಲ್ಲವೂ ನೆನಪಿತ್ತು. ಅದು ಜೀವ ಮತ್ತು ಭಗವಂತನ ನಡುವೆ ಭೇದ. ಎಲ್ಲ ಜೀವಿಗಳು ದೇವರಾಗಿದ್ದರೆ, ಎಲ್ಲ ಅರ್ಜುನನು ದೇವರಾಗಿದ್ದರೆ, ನಮ್ಮ ಅದ್ವೈತ ಮಿತ್ರರು ಏನಂತಾರೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಎಲ್ಲರೂ ದೇವರು ಅಂತ ಹೇಳಿ, ನಾನು ದೇವರು ನೀನು ದೇವರು ಅಂತ ಹೇಳಿಬಿಡ್ತಾರೆ. ಆದರೆ ಅರ್ಜುನನಿಗೆ ಯಾಕೆ ನೆನಪಿರಲಿಲ್ಲ? ಅವನ ಹಿಂದಿನ ಎಲ್ಲ ಅವತಾರಗಳ ಬಗ್ಗೆ, ಜನ್ಮದ ಬಗ್ಗೆ ಯಾಕೆ ಅವನಿಗೆ ತಿಳಿದಿರಲಿಲ್ಲ? ಕೃಷ್ಣನಿಗೆ ತಿಳಿದಿತ್ತು. ಆದರೆ ಅದೇ ಅಂತರ, ಭಗವಂತ ಮತ್ತು ಜೀವದ ನಡುವೆ ಭೇದ. ಭಗವದ್ಗೀತೆಯಲ್ಲಿ ಚೆನ್ನಾಗಿ ಎಲ್ಲ ಹೇಳ್ಕೊಟ್ಟಿದೆ ಇದ್ರ ಬಗ್ಗೆ. ಬಹುನಿ ಮೇ ವ್ಯತಿತಾನಿ ಜನ್ಮಾನಿ ತವ ಚಾರ್ಜುನ. ಹೀಗೆ ಅವತಾರದ ಬಗ್ಗೆ. ಅವತಾರ ಅಂದರೆ ಏನು? ಅವನ ಜನ್ಮ ಕರ್ಮಗಳು ಎಲ್ಲ ಅಲೌಕಿಕವಾಗಿರುತ್ತೆ, ದಿವ್ಯವಾಗಿರುತ್ತೆ. ಚಮೇ ದಿವ್ಯಂ ಏವಂ. ಬರೀ ತತ್ವತ ಯಥಾರೂಪ ಅವನನ್ನು ತಿಳ್ಕೊಂಬಿಟ್ರೆ, ಆ ದಿವ್ಯತೆಯನ್ನು ತಿಳ್ಕೊಂಬಿಟ್ರೆ, ಅವನ ಜನ್ಮ ಮತ್ತು ಲೀಲೆಗಳ ದಿವ್ಯತೆಯನ್ನು ತಿಳ್ಕೊಂಬಿಟ್ರೆ ಈ ಜಗತ್ತಿನಲ್ಲಿ ಮತ್ತೆ ನಾವು ಜನ್ಮ ಪಡೆಯುವ ಅವಶ್ಯಕತೆ ಇಲ್ಲ. ನಾವು ಮರಳಿ ಮುಕ್ತರಾಗಿ ಭಗವಂತನ ಧಾಮಕ್ಕೆ ಹೋಗ್ಬಿಡ್ತೀವಿ. ಇಲ್ಲಿ ಮತ್ತೆ ಜನ್ಮ ಮೃತ್ಯುಗಳ ಚಕ್ರದಲ್ಲಿ ಸಿಕ್ಕಾಕೊಳ್ಳುವ, ಈ ದುಃಖದ ಸಂಸಾರದಲ್ಲಿ ಸಿಕ್ಕಾಕೊಳ್ಳುವ ಅವಶ್ಯಕತೆ ಇಲ್ಲ, ಬಂಧನದ ಅವಶ್ಯಕತೆ ಇಲ್ಲ ಅಂಥೇಳಿ ಕೃಷ್ಣ. ಇದು ಸರಳ. ಭಗವಂತನ ಜನ್ಮ ಮತ್ತು ಲೀಲೆಗಳ ದಿವ್ಯತೆಯನ್ನು ತಿಳ್ಕೋಬೇಕು. ಈಗ ಅವತಾರದ ಲಕ್ಷಣ ಏನು? ಮೊಟ್ಟ ಮೊದಲಿಗೇನು? ಅವತಾರದ ಬಗ್ಗೆ ಶಾಸ್ತ್ರದಲ್ಲಿ ವರ್ಣನೆ ಆಗಿರಬೇಕು. ಶಾಸ್ತ್ರದಲ್ಲಿ ಏನು? ವೇದಶಾಸ್ತ್ರಗಳಲ್ಲಿ. ಸೊ ವೇದಶಾಸ್ತ್ರಗಳಲ್ಲಿ ಏನು ವರ್ಣನೆ ಆಗಿರಬೇಕು.
ಈಗ ನಾವು ವೇದಶಾಸ್ತ್ರಗಳ ವಿಶೇಷತೆ ನೋಡ್ತೀವಿ ನಾವು. ಮುಂದೆ ಆಗುವ ಅವತಾರದ ಬಗ್ಗೆನೂ ಹೇಳ್ಕೊಟ್ಟಿದೆ ವೇದಶಾಸ್ತ್ರಗಳಲ್ಲಿ. ಈಗ ಕಲಿಯುಗದ ಕೊನೆಗೆ ಕಲ್ಕಿ ಅವತಾರ ಆಗುತ್ತೆ. ಯುಗ ಸಂಧ್ಯಾ ಯವ್ ಅಂತ ಹೇಳಿದ್ವಿ. ಭಾಗವತದಲ್ಲಿ ಕಲ್ಕಿ ಅವತಾರದ ಬಗ್ಗೆ ವರ್ಣನೆ ಆಗುತ್ತೆ. ಕಲಿಯುಗದ ಅಂತ್ಯ ಅಂದರೆ ಏನು? ಈಗ ಕಲಿಯುಗ ಆರಂಭ ಆಗಿ 5,000 ವರ್ಷಗಳಾಗಿದೆ. ಕಲಿಯುಗ ಆರಂಭ ಯಾವಾಗಾಯಿತು? ಕುರುಕ್ಷೇತ್ರ ಯುದ್ಧದಿಂದ. ಅದು ಮಹಾಭಾರತ ಯುದ್ಧದಿಂದ ಕಲಿಯುಗದ ಆರಂಭ ಆಗುತ್ತೆ. ಈಗ 5,000 ಸುಮಾರು 5,000 ವರ್ಷ ಆಯಿತು. ಇನ್ನೂ 4,27,000 ಕಲಿಯುಗ ಇರುತ್ತೆ. ಇದೆಲ್ಲ ಪುರಾಣಗಳಲ್ಲಿ, ಜ್ಯೋತಿಷಾಸ್ತ್ರಗಳಲ್ಲಿ ಎಲ್ಲ ವರ್ಣನೆ ಆಗಿದೆ. ಜ್ಯೋತಿಷಾಸ್ತ್ರಗಳಲ್ಲಿ ಎಲ್ಲ ಯುಗದ ಅವಧಿಯನ್ನು ಕೊಟ್ಟಿದ್ದಾರೆ. ಈಗ 4,27,000 ವರ್ಷ ಆದ ನಂತರ ಕಲ್ಕಿ ಅವತಾರ ಆಗುತ್ತೆ. ಹೀಗೆ ಎಲ್ಲ ಅವತಾರಗಳ ಬಗ್ಗೆ, ಹಿಂದೆ ಆದ ಅವತಾರ ಬಗ್ಗೆನೂ ವರ್ಣನೆ ಆಗಿದೆ, ಮತ್ತು ಮುಂದೆ ಆಗುವ ಅವತಾರಗಳ ಬಗ್ಗೆನೂ ಶಾಸ್ತ್ರದಲ್ಲಿ ವರ್ಣನೆ ಆಗಿದೆ. ಮತ್ತು ಈಗ ಬುದ್ಧ ಅವತಾರದ ಬಗ್ಗೆ ನಾವು ಬೌದ್ಧ ಧರ್ಮವನ್ನು ಪಾಲನೆ ಮಾಡಲ್ಲ, ಬೌದ್ಧ ನಾಸ್ತಿಕ ಧರ್ಮ ಅಂತೀವಿ ನಾವು. ಆದರೆ ಆ ಸಮಯದಲ್ಲಿ ಅದರ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ಭಗವಂತನೇ ಬುದ್ಧ ಅವತಾರವನ್ನು ತಾಳಿ ಬುದ್ಧ ರೂಪದಲ್ಲಿ ಬಂದು ಕೇಶವಧೃತ ಬುದ್ಧ ಶರೀರ ಜಯ ಜಗದೀಶ ಹರೇ, ಜಯದೇವ್ ಗೋಸ್ವಾಮಿ ಅವರು ತಮ್ಮ ದಶಾವತಾರ ಸ್ತೋತ್ರದಲ್ಲಿ ಏನು ಬರೆದಿದ್ದಾರೆ? ಬುದ್ಧ ಶರೀರ ಜಯ ಜಗದೀಶ. ಹೀಗೆ ಬುದ್ಧ ಶರೀರದಲ್ಲಿ ಬಂದಿದ್ದು. ಬುದ್ಧ ಅವತಾರ ಆದದ್ದು ಸುಮಾರು 2,000 ಇತಿಹಾಸಕಾರರು ಬೇರೆ ಬೇರೆ ಹೇಳ್ತಾರೆ. ಒಂದು 3,000 ವರ್ಷ, ಸುಮಾರು 3,000 ವರ್ಷ ಹಿಂದೆ. ಆದರೆ ಭಾಗವತದಲ್ಲಿ ಅವ್ರ ಬಗ್ಗೆ ವರ್ಣನೆ ಆಗಿದೆ. ಭಾಗವತ ರಚನೆ ಆಗಿದ್ದು 5,000 ವರ್ಷ ಹಿಂದೆ. 5,000 ವರ್ಷ ಹಿಂದೆ ಅಂದರೆ ಬುದ್ಧ ಬರೋಕ್ಕಿಂತ ಮುಂಚೆ 2,000 ವರ್ಷ ಮುಂಚೆನೇ ಭಾಗವತದಲ್ಲಿ ಆ ಬುದ್ಧ ಅವತಾರದ ಬಗ್ಗೆ ಹೇಳಿತ್ತು. ಹೀಗೆ ಶಾಸ್ತ್ರದಲ್ಲಿ ಅವತಾರಗಳ ಬಗ್ಗೆ ವರ್ಣನೆ ಆಗಿದೆ. ನಾವು ಅದನ್ನು ಮೊದಲು ನೋಡಬೇಕು. ಯಾರೋ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಇವನ ಅವತಾರ ಅಂಥೇಳಿ, ಜನರ ಮಾತು ಕೇಳಿ ನಾವು ಯಾರನ್ನೂ ಒಪ್ಕೋಬಾರ್ದು. ಶಾಸ್ತ್ರದಲ್ಲಿ ಅದು ವರ್ಣನೆ ಆಗಿದೆ ಇಲ್ಲ ಅಂಥೇಳಿ ನಾವು ನೋಡಬೇಕು. ಸೊ ಹೀಗೆ ನಮ್ಮ ಭಾಗವತ ಪುರಾಣದಲ್ಲಿ, ಬೇರೆ ಬೇರೆ ಪುರಾಣಗಳಲ್ಲಿ ಎಲ್ಲ ಈ ಅವತಾರಗಳ ಬಗ್ಗೆ ವರ್ಣನೆ ಆಗಿದೆ. ಭಾಗವತ ಪುರಾಣದಲ್ಲಂತೂ ಎಷ್ಟೊಂದು ವರ್ಣನೆ ಆಗಿದೆ. ಮೊದಲನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ 25 ಅವತಾರಗಳ ವರ್ಣನೆ ಆಗಿದೆ. ಅದು ಮೊದಲನೇದು. ಎರಡನೇದು ಅವತಾರ ಅಂದರೆ ವಿಶ್ವರೂಪ ದರ್ಶನ ಕೊಡಬೇಕು. ಅಂದರೆ ವಿಶ್ವರೂಪ ತೋರಿಸ್ಬೇಕು. ವಿಶ್ವರೂಪ ಅಂದರೆ ಗೊತ್ತಾ ನಿಮಗೆ? ಭಗವದ್ಗೀತೆಯಲ್ಲಿ ವಿಶ್ವರೂಪ ಗೊತ್ತಲ್ಲ? ಭಗವದ್ಗೀತೆಯಲ್ಲಿ ಯಾವ ಅಧ್ಯಾಯ? 11ನೇ ಅಧ್ಯಾಯ. ಈಗ 10ನೇ ಅಧ್ಯಾಯದಲ್ಲಿ 10ನೇ ಅಧ್ಯಾಯ ಅದಕ್ಕಿಂತ ಮುಂಚೆ ಎಷ್ಟೋ 7, 8, 9, 10 ವಿಶೇಷವಾಗಿ 10ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ತನ್ನ ಶಕ್ತಿಗಳನ್ನು ಮತ್ತು ವಿಭೂತಿಗಳನ್ನು ವರ್ಣನೆ ಮಾಡಿದ, ವಿಭೂತಿಗಳನ್ನು ವರ್ಣನೆ ಮಾಡಿದ. ಹೇಗೆ ಈ ಜಗತ್ತಿನಲ್ಲಿ ಎಲ್ಲ ಅವನ ಶಕ್ತಿಯಿಂದ ನಡೀತಾ ಇದೆ ಅಂಥೇಳಿ ಅದನ್ನು ಹೇಳ್ಕೊಟ್ಟ. ಆದರೆ ಈಗ ಸಾಮಾನ್ಯವಾಗಿ ನಮ್ಮ ವಿಜ್ಞಾನಿಗಳು ನೋಡಿ, ಈಗ ವಿಜ್ಞಾನದಲ್ಲಿ, ಆಧುನಿಕ ವಿಜ್ಞಾನದಲ್ಲಿ ಏನು ಎಲ್ಲವನ್ನು ನಾವು ನಮ್ಮ ಪ್ರಯೋಗದಿಂದ ಪರೀಕ್ಷಣೆ ಮಾಡಿ ನಾವು ಒಪ್ಕೋತೀವಿ, ಹೌದಲ್ಲ? ಅದೇ ವಿಜ್ಞಾನ ಅಂದರೆ. ಆಧುನಿಕ ವಿಜ್ಞಾನ ಅಂದರೆ ಏನು? ಅದಕ್ಕೋಸ್ಕರ ಅವ್ರು ಏನು ಅಂದ್ಕೊಂಡಿದ್ದಾರೆ, ಇದು ವಿಜ್ಞಾನ ಅಂದರೆ ಸತ್ಯ, ಧರ್ಮ, ಇವರೆಲ್ಲ ಈ ಧರ್ಮ ಅಥವಾ ಇವೆಲ್ಲ ಶಾಸ್ತ್ರಗಳು, ಧಾರ್ಮಿಕ ಗ್ರಂಥಗಳು ಎಲ್ಲ ಏನು ಒಂಥರ ನಂಬಿಕೆ ಅಂತ ಹೇಳಿ ಅನ್ಕೋತಾರೆ. ಸೈನ್ಸ್ ಈಸ್ ಫ್ಯಾಕ್ಟ್, ರಿಲಿಜನ್ ಈಸ್ ಫೇತ್ ಅಂತ ಹೇಳಿ. ಅಂದರೆ ಏನು? ವಿಜ್ಞಾನ ಅಂದ್ರೇನು? ಅದು ಸತ್ಯ. ಅದು ನಾವು ಎಲ್ಲ ಪ್ರಯೋಗ ಮಾಡಿ ನಾವು ಅದನ್ನು ಚೆನ್ನಾಗಿ
ತಿಳ್ಕೊತೀವಿ ಅಂಥೇಳಿ. ನಾವು ನೋಡಿ, ನಾವು ಕೇಳಿ, ನಮ್ಮ ಕಣ್ಣುಗಳಿಂದ ನೋಡಿ ನಾವೆಲ್ಲವನ್ನು ತಿಳ್ಕೊತೀವಿ ಅಂತಾರೆ. ಆದರೆ ಆ ಮೂರ್ಖರಿಗೆ ಏನು ಗೊತ್ತಿಲ್ಲ ಅಂದರೆ ನಮ್ಮ ನೋಡುವ ಶಕ್ತಿ ಏನು ಸೀಮಿತವಾಗಿದೆ ಅಂಥೇಳಿ. ನಮ್ಮ ಎಲ್ಲ ಇಂದ್ರಿಯ ಅನುಭವ ಶಕ್ತಿ ಏನಿದೆ ಅದು ಸೀಮಿತವಾಗಿದೆ. ಅದಕ್ಕೋಸ್ಕರ ಕನ್ನಡದಲ್ಲಿ ಒಂದು ಮಾತಿತ್ತಲ್ಲ, ಪ್ರತ್ಯಕ್ಷ ನೋಡಿದರೂ ಪ್ರಮಾಣಿಸಿ. ಪ್ರತ್ಯಕ್ಷ ಕಣ್ಣಿನಿಂದ ನೋಡಿದ್ರೂ ಅದು ಸತ್ಯ ಅಂಥೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು. ಆದರೆ ಅವರು ಬರೀ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತಾರೆ ಅವರು. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂದರೆ ಪ್ರತ್ಯಕ್ಷ ನೋಡೋದೇ ಸತ್ಯ ಅಂತ ಹೇಳಿ ಅನ್ಕೋತಾರೆ. ಆದರೆ ಅದು ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮ ಯಂತ್ರಗಳು ನಮ್ಮ ನೋಡುವ ಶಕ್ತಿಯನ್ನು ಅಥವಾ ಅನುಭವ ಮಾಡುವ ಶಕ್ತಿಯನ್ನು ಪರಿಪೂರ್ಣ ಮಾಡಲ್ಲ. ಅವು ನಮ್ಮ ಅನುಭವ ಮಾಡುವ ಶಕ್ತಿ ಅಥವಾ ನೋಡುವ ಶಕ್ತಿಯನ್ನು ಹೆಚ್ಚಿಸ್ಬೋದು. ನೀವೇನಂತೀರ ಅವು? ಮೈಕ್ರೋಸ್ಕೋಪು, ಟೆಲಿಸ್ಕೋಪು, ಅದು ದೂರದರ್ಶನ, ಅವು ಇವು ಎಲ್ಲ ಏನು ಓನ್ಲಿ ಅವು ನಮ್ಮನ್ನು ಅನುಭವ ಮಾಡುವ ನೋಡುವ ಶಕ್ತಿಯನ್ನು ಹೆಚ್ಚು ಮಾಡ್ಬೋದು, ಆದರೆ ಪರಿಪೂರ್ಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ವಿಜ್ಞಾನದಿಂದ ಎಂದೂ ನಮಗೆ ಪರಿಪೂರ್ಣ ಜ್ಞಾನ ಸಿಗೋದು ಕಷ್ಟ. ಪರಿಪೂರ್ಣ ಜ್ಞಾನ ಕಷ್ಟ. ಅದಕ್ಕೋಸ್ಕರ ಆ ಮಾತಿತ್ತು ಹೌದಲ್ಲ ಕನ್ನಡದಲ್ಲಿ, ಪ್ರತ್ಯಕ್ಷ ನೋಡಿದರೂ ಪ್ರಮಾಣಿಸು ನೋಡಿ. ಪ್ರಮಾಣಿಸು ಅಂದರೆ ಏನು? ಶಾಸ್ತ್ರ ಪ್ರಮಾಣದಿಂದ ನಾವು ತಿಳ್ಕೊಳ್ಬೇಕು. ಪ್ರಮಾಣಿಸು ಅಂದರೆ ಏನದು? ಶಾಸ್ತ್ರ ಪ್ರಮಾಣ ಅದು. ಹೀಗೆ ಅರ್ಜುನ ಅದನ್ನೇ ಹೇಳಿದ. ಆದರೆ ಈ ಜನ ಮೂರ್ಖ ಜನ ಬರೀ ನೋಡಿದ್ದನ್ನೇ ನಂಬುತ್ತಾರೆ. ಅದಕ್ಕೋಸ್ಕರ ಈ ಮೂರ್ಖರಿಗೂ ಅದನ್ನು ತೋರಿಸಿಬಿಡೋಣ ಅಂಥೇಳಿ ಅರ್ಜುನ ಏನು ವಿನಂತಿ ಮಾಡಿದ ಭಗವಂತನಿಗೆ, ನೀನೇನೇನು ಹೇಳಿದ್ದೀಯಲ್ಲ ಅದನ್ನು ನಿನ್ನಲ್ಲಿ ತೋರಿಸಿಬಿಡು ಅಂಥೇಳಿ ಅಂತೆ ನಾವು 11ನೇ ಅಧ್ಯಾಯದ ಆರಂಭದಲ್ಲಿ ನೋಡ್ತೀವಿ. ಕೃಷ್ಣ ಆವಾಗ ಕೃಷ್ಣ ಅರ್ಜುನನಿಗೇನು ಹೇಳ್ತಾನೆ? ನಾನು ತೋರಿಸಿದರೂ ನಿನಗೆ ನೋಡುವಷ್ಟು ಶಕ್ತಿ ಇಲ್ಲ, ನಿನ್ನ ಕಣ್ಣುಗಳಲ್ಲಿ ಅಷ್ಟು ಶಕ್ತಿ ಇಲ್ಲ ಅಂಥೇಳಿ ವಿಶೇಷ ಚಕ್ಷುಗಳನ್ನು ಕೊಡ್ತಾನೆ ಕೃಷ್ಣ ಅದನ್ನು ನೋಡಲಿಕ್ಕೆ. ಹೀಗೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಏನು, ಸಂಜಯ ಇದನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾನೆ. ಅರ್ಜುನ ಏನೇನು ನೋಡಿದ ವಿಶ್ವರೂಪದಲ್ಲಿ, ಏನೇನು ನೋಡಿದ ಎಲ್ಲವನ್ನ. ಯಾಕಂದರೆ ಹೇಗೆ ಅರ್ಜುನನಿಗೆ ವಿಶೇಷ ಚಕ್ಷುಗಳು ಸಿಕ್ಕಿತ್ತು, ಅದೇ ರೀತಿ ಹೇಗೆ ವಿಶೇಷ ಚಕ್ಷುಗಳಿತ್ತು ಅದೇ ರೀತಿ ಏನು ಸಂಜಯನಿಗೂ ವಿಶೇಷ ಚಕ್ಷುಗಳು ಸಿಕ್ಕಿತು. ಯಾರಿಂದ ಅದು ದೊರಕಿತು? ಅವರ ಗುರುಗಳಾದ ವೇದವ್ಯಾಸರಿಂದ. ವ್ಯಾಸ ಮುನಿಗಳು ಸಂಜಯನಿಗೆ ಆ ವಿಶೇಷ ಸಾಮರ್ಥ್ಯವನ್ನು ಕೊಟ್ಟಿದ್ದರು. ಅದು ಹೇಗೆ? ಸಂಜಯ ತನ್ನ ಮಹಲ್ದಲ್ಲಿ ಅಥವಾ ಅರಮನೆಯಲ್ಲಿ ಕೂತ್ಕೊಂಡು ಧೃತರಾಷ್ಟ್ರನಿಗೆ ಭಗವದ್ಗೀತೆಯನ್ನು ಹೇಳ್ತಾ ಇದ್ದಾನೆ, ಅಥವಾ ಯುದ್ಧ ಭೂಮಿಯಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾನೆ. ಸೊ ಆ ಥರ ವಿಶೇಷ ಶಕ್ತಿ ಸಂಜಯನಿಗೆ ಸಿಕ್ಕಿತು. ಹೀಗೆ ಅರ್ಜುನ ವಿನಂತಿ ಮಾಡಿದ ಕೃಷ್ಣನಿಗೆ. ಕೃಷ್ಣ ಏನು ಮಾಡಿದ? ಅವನಿಗೆ ವಿಶ್ವರೂಪ ದರ್ಶನವನ್ನು, ಯೂನಿವರ್ಸಲ್ ಫಾರ್ಮ್, ಸೊ ವಿಶ್ವರೂಪ ದರ್ಶನವನ್ನು ಮಾಡಿಸಿದ ಅವನು, ಅಥವಾ ತೋರಿಸಿದ ಕೃಷ್ಣ. ಸೊ ಹೀಗೆ ಅವತಾರ ಆದವರು ಏನು ಮಾಡಬೇಕು? ವಿಶ್ವರೂಪ ದರ್ಶನವನ್ನು ಮಾಡಿಸ್ಬೇಕು. ಯಾರಾದರೂ ನಿಮಗೆ ಅವತಾರ ಅಥವಾ ಬೇರೆಯವರು ಈ ವ್ಯಕ್ತಿ ಅವತಾರ ಅಂಥೇಳಿ ಅಂದ್ಕೊಂಡ್ರೆ ಅವನು ತೋರಿಸಿದಾನ ಅಂಥೇಳಿ. ಒಂದು ಸಲ ಅಲ್ಲಿ ಹಿಂದೆ ಒಬ್ಬ ಬಾಬಾ ಇದ್ದಲ್ಲ, ಬಾಬಾ ವಿತ್ ಇಷ್ಟೆಲ್ಲ ಹೇರ್, ಅವನಿಗೆ ಈ ಪ್ರಶ್ನೆ ಕೇಳಿದಾಗ ಅವನೇನು ಹೇಳಿದಂತೆ, ನಿನಗೆ ನೋಡಲಿಕ್ಕೆ ಏನಿಲ್ಲ, ಕಣ್ಣಿಲ್ಲ ಅಂಥೇಳಿ. ನಾನು ತೋರಿಸಿದ್ರು ನೀನು ನೋಡಲಿಕ್ಕೆ ಕಣ್ಣಿಲ್ಲ ಅಂತ. ಆದರೆ ಅವನು ಕಣ್ಣು ಕೊಡ್ಬೋದಲ್ಲ, ಕೃಷ್ಣ ಹೇಗೆ ಚಕ್ಷು ಕೊಟ್ಟನಲ್ಲ ನೋಡಲಿಕ್ಕೆ, ಆ ಥರ. ಸೊ ಹೀಗೆ ಇವರೆಲ್ಲ ಏನು ಮಾಡ್ತಾರೆ? ಮೋಸ ಮಾಡ್ತಾರೆ ಜನರಿಗೆ. ಸೊ ಇದು ಎರಡನೇ ಲಕ್ಷಣ ಅವತಾರದ್ದು. ಅವತಾರ ಅಂದರೆ ತೋರಿಸ್ಬೇಕಲ್ಲ.
ಅಂದರೆ ವಿಭೂತಿಗಳು ಮತ್ತು ಶಕ್ತಿಗಳನ್ನು ತೋರಿಸ್ಬೇಕು. ಪ್ರಭುಪಾದರು ಅದಕ್ಕೆ ಹೇಳ್ತಾ ಇದ್ದರು, ಎಷ್ಟೋ ಅವತಾರಗಳಿದೆ ಭಗವಂತನ, ಎಷ್ಟೋ ಅವತಾರಗಳಿದೆ, ಅವರಲ್ಲಿ ಭಗವಂತನ ಶಕ್ತಿಗಳಿಲ್ಲ ಅಂತ ಹೇಳಿ ಅಂದರೆ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ ಪ್ರಭುಪಾದರು ಈ ಕಳ್ಳ ಅವತಾರಗಳ ಬಗ್ಗೆ. ಹೀಗೆ ಇದು ಎರಡನೇದು. ಮೊದಲನೇದು ಯಾವುದು ಲಕ್ಷಣ ಅವತಾರದ್ದು? ಹಾಂ, ಮೊದಲನೇದು ಶಾಸ್ತ್ರದಲ್ಲಿ ವರ್ಣನವಾಗಿರಬೇಕು, ಶಾಸ್ತ್ರದಲ್ಲಿ ವರ್ಣನೆ ಆಗಿರಬೇಕು. ಎರಡನೇದು ವಿಶ್ವರೂಪ ದರ್ಶನ ಮಾಡಿಸ್ಬೇಕು, ತೋರಿಸ್ಬೇಕು. ಎರಡನೇದು. ಮೂರನೇದು ಅಮಾನವೀಯ ಕಾರ್ಯಗಳನ್ನು ಮಾಡಬೇಕು. ಅಮಾನವೀಯ ಅಂದರೆ ಏನು? ಅಮಾನವೀಯ ಅಂದರೆ ಅಂದರೆ ಮನುಷ್ಯತ್ವ ಅಲ್ಲ, ಮನುಷ್ಯರಿಗೆ ಅದು ಶಬ್ದ ನನಗೆ ಸರಿ ಇಲ್ಲ ಅನಿಸುತ್ತೆ. ಅಂದರೆ ಸೂಪರ್ ಹ್ಯೂಮನ್ ಆ್ಯಕ್ಟಿವಿಟೀಸ್. ನಾನು ಹೇಳೋ ಉದ್ದೇಶ ಏನು? ಸೂಪರ್ ಹ್ಯೂಮನ್ ಆ್ಯಕ್ಟಿವಿಟಿ, ವಿಶೇಷ ಯಾವುದೇ ಮನುಷ್ಯ ಮಾಡಲಿಕ್ಕೆ ಆಗದೇ ಇರುವ ಕಾರ್ಯಗಳನ್ನು ಮಾಡಬೇಕು. ಯಾವುದಾದ್ರೂ ಉದಾಹರಣೆ ಕೊಡ್ತೀರಾ ಕೃಷ್ಣನ ಲೀಲೆಗಳಿಂದ? ಯಾರು ಮನುಷ್ಯರು ಮಾಡದೇ ಇರುವ ಗೋವರ್ಧನಗಿರಿ. ಗೋವರ್ಧನಗಿರಿಯನ್ನು, ಬೆಟ್ಟವನ್ನು ಏನು ಎಡಗೈ ಕಿರು ಬೆರಳಿನಿಂದ 7 ದಿನ ಕೃಷ್ಣ ಹಿಡಿದಿಟ್ಕೊಂಡಿದ್ದ, ಎತ್ತಿ ಹಿಡಿದಿದ್ದ. ಇದು ಒಂದು ಸಾಮಾನ್ಯ ಕೆಲಸ ಅಲ್ಲ, ಹೌದಲ್ಲ? ಸಾಮಾನ್ಯ. ಎಷ್ಟೋ ಜನ ಇದನ್ನು ನಂಬಲ್ಲ. ಯಾಕೆ ನಂಬಲ್ಲ ಜನರು? ಅವರೇನೋ ಒಂದು ಮೂಢನಂಬಿಕೆ ಅಥವಾ ದಂತಕಥೆ ಅಂತ ಹೇಳಂತ. ಯಾಕಂದರೆ ಅವರಿಗೆ ಭಗವಂತನ ಶಕ್ತಿಗಳ ಬಗ್ಗೆ ಅರಿವೇ ಇಲ್ಲ. ಭಗವಂತನಲ್ಲಿ ಅಚಿಂತ್ಯ ಶಕ್ತಿಗಳಿದೆ ಅಂಥೇಳಿ ಅವರಿಗೆ ಅರಿವಿಲ್ಲ. ಅದಕ್ಕೋಸ್ಕರ ಕೃಷ್ಣ ಅರ್ಜುನನಿಗೇನು ಹೇಳಿದ? ಪಶ್ಯಮೇ ಯೋಗಮೈಶ್ವರಂ. ಅರ್ಜುನ, ನೀನು ನೋಡು ಅಥವಾ ನೀನು ತಿಳ್ಕೊ ನನ್ನ ಯೋಗ ಐಶ್ವರ್ಯಗಳನ್ನು. ಯೋಗ ಅಂದರೆ ಶಕ್ತಿ. ಯೋಗ ಅಂದರೆ ಏನು? ಯುಜ್ಯತೇನೇನ ದುರ್ಘಟೇಶು ಕಾರೇಶು ಅಂಥೇಳಿ ನಿರುಕ್ತಿ. ನಿರುಕ್ತದಲ್ಲಿ. ನಿರುಕ್ತ ಅಂದರೆ ಒಂದು ವೈದಿಕ, ಅದು ಶಬ್ದಕೋಶ. ವೈದಿಕ ಶಬ್ದಕೋಶದಲ್ಲಿ ಏನು ಹೇಳಿದೆ? ಯುಜ್ಯತೇನೇನ ದುರ್ಘಟೇಶು ಕಾರೇಶು. ಯಾರು, ಯೋಗ ಶಬ್ದದ ಅರ್ಥ ಅಂದರೆ ಯಾವ ಶಕ್ತಿಯಿಂದ ನಾವು ಅಸಾಮಾನ್ಯ ಕಾರ್ಯಗಳನ್ನು ಮಾಡಬಹುದು, ಆ ಶಕ್ತಿಗೆ ಯೋಗ ಅಂತ ಹೇಳ್ತಾರೆ. ಆ ಶಕ್ತಿಯನ್ನು ನೀನು ನೋಡು ಅಂಥೇಳಿ ಅರ್ಜುನನಿಗೆ ಹೇಳ್ತಾ ಇದ್ದಾರೆ ಕೃಷ್ಣ, ಅಥವಾ ತಿಳ್ಕೊ ನೀನು ಅಂತ. ಅದಕ್ಕೋಸ್ಕರ ಭಗವಂತನ ಲೀಲೆಗಳನ್ನು ಕೇಳೋಕ್ಕಿಂತ ಮುಂಚೆ ನಮಗೆ ಭಗವಂತನ ಶಕ್ತಿಗಳ ಬಗ್ಗೆ ಅರಿವಿರಬೇಕು. ಇಲ್ಲಾಂದರೆ ನಾವು ಭಗವಂತನ ಲೀಲೆಗಳನ್ನು ತಪ್ಪು ತಿಳ್ಕೊಂಬಿಡ್ತೀವಿ. ಅವನು ಒಬ್ಬ ಸಾಮಾನ್ಯ ವ್ಯಕ್ತಿ, ಅಥವಾ ನಮಗಿಂತ ಸ್ವಲ್ಪ ವಿಶೇಷ ಇರ್ಬೋದು, ಮೇ ಬಿ ಎ ಗ್ರೇಟ್ ಪರ್ಸ್ನಾಲಿಟಿ. ಒಂದೊಂದು ಸಲ ಅಲ್ಲಿ ಹಿಂಗೆ ಆಂಗ್ಲ ಭಾಷೆಯಲ್ಲಿ ಏನು ಗಾಡ್ ಈಸ್ ಗ್ರೇಟ್ ಅಂತಾರೆ. ಪ್ರಭುಪಾದರು ಏನು ಹೇಳ್ತಾಯಿದ್ರು ನಮ್ಮ ಸಂಸ್ಥಾಪಕಾಚಾರ್ಯರು? ಪೀಪಲ್ ಸೇ ಗಾಡ್ ಈಸ್ ಗ್ರೇಟ್ ಬಟ್ ದೇ ಡೋಂಟ್ ನೋ ಹೌ ಗಾಡ್ ಈಸ್ ಗ್ರೇಟ್. ಅಂದರೆ ಜನರು ಗಾಡ್ ಈಸ್ ಗ್ರೇಟ್ ಅಂತ ಹೇಳ್ತಾರೆ, ದೇವರು ಮಹಾನ್ ಅಂಥೇಳಿ. ಆದರೆ ಅವನು ಹೇಗೆ ಮಹಾನ್ ಇದ್ದಾನೆ ಅದ್ರ ಬಗ್ಗೆ ಜನರಿಗೆ ಗೊತ್ತಿಲ್ಲ ಅಂಥೇಳಿ ಪ್ರಭುಪಾದರು ಹೇಳ್ತಾಯಿದ್ರು. ಸೊ ಕೃಷ್ಣ ಏನು ಆ ಥರ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದಿದ್ದ, ಅದು ವಿಶೇಷ ಕಾರ್ಯ. ಅದು ಒಂದೊಂದು ಸಲ ಜನರು ಕೃಷ್ಣನ ರಾಸಲೀಲೆ ಬಗ್ಗೆ ಏನು ಮಾಡ್ತಾರೆ? ವ್ಯಾಖ್ಯಾನ ಏನು ಮಾಡ್ತಾರೆ? ಒಂದು ಕಾಮೆಂಟ್ ಮಾಡ್ತಾರೆ. ಹೌದಲ್ಲ? ಕಾಮೆಂಟ್ ಮಾಡ್ತಾರೆ, ಅಥವಾ ಅದನ್ನು ಅನುಕರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಸಿನಿಮಾದವ್ರು ನೋಡಿ ಎಷ್ಟೊಂದು ಹೆಂಗಸರ ಜೊತೆ ಕುಣಿಯೋದು. ಅದನ್ನು ಅನುಕರಣೆ ಮಾಡೋದಕ್ಕಿಂತ ಮುಂಚೆ ಶುಕಮುನಿಗಳು 10ನೇ ಸ್ಕಂದದಲ್ಲಿ ಹೇಳ್ತಾರೆ, ರಾಸಲೀಲೆಯನ್ನು ವರ್ಣನೆ ಮಾಡುವಾಗ ಅದನ್ನು ಅನುಕರಣೆ ಮಾಡಿ ಅದ್ರೇನು ವಿಷ ಕುಡ್ದಂಗಂತೆ, ವಿಷ ಕುಡಿದು ನರಕಕ್ಕೆ ಹೋಗೋದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಟೀಕೆಗಳನ್ನು ಮಾಡ್ತಾರೆ ಜನರು. ಅದನ್ನು ಅನುಕರಣೆ ಮಾಡೋದು ಅಥವಾ ಟೀಕೆ ಮಾಡೋಕ್ಕಿಂತ ಮುಂಚೆ ಕೃಷ್ಣನ ಗೋವರ್ಧನ ಗಿರಿ ಏನು ಹೇಗೆ ಎತ್ತಿದ್ನಲ್ಲ, ಇವರು ಸ್ವಲ್ಪ ಎತ್ತಿ ತೋರಿಸ್ಬೇಕಲ್ಲ. ಹೀಗೆ ಕೃಷ್ಣ. ಸೊ ಅದೇ ಥರ ಎಲ್ಲ ಅವತಾರಗಳು ಏನು ಮಾಡಬೇಕು? ಒಂದು ಸಾಮಾನ್ಯ, ಒಂದೊಂದು ಸಲ ಏನೋ ಪವಾಡ ಮಾಡ್ತಾರೆ ಇವರು, ಕಳ್ಳ ಅವತಾರಗಳು.
ಅವ್ರು ಏನೇನೋ ಮಾಡ್ತಾರೆ, ಏನೋ ಒಂದು ವಿಭೂತಿ ತಯಾರು ಮಾಡೋದು ಅಥವಾ ಏನೇನೋ ಒಂದು ಚಿನ್ನದ ಸರ ತಯಾರು ಮಾಡೋದು, ಏನೇನೋ ಮಾಡ್ತಾರೆ, ಹೌದಲ್ಲ. ಆದರೆ ಗೋವರ್ಧನ್ ಗಿರಿ ಎತ್ತಿಡಿ ಅಂತಂದರೆ ಬೂದಿ ಅಥವಾ ವಿಭೂತಿ ಏನೇನೋ ಮಾಡೋದು. ಬೂದಿ ತಯಾರು ಮಾಡೋದೇನು ವಿಶೇಷತೆ, ಒಂದಿಷ್ಟು ಮರ ನೀವು ಸುಟ್ಬಿಟ್ರೆ ಬೂದಿ ಬಂದುಬಿಡುತ್ತಲ್ಲ. ಅಥವಾ ಒಂದೊಂದು ಸಲ ಏನೋ ಜನರಿಗೆ ಆರೋಗ್ಯ ಏನೋ ಅವರ ಬೇರೆ ಬೇರೆ ರೋಗಗಳಿರುತ್ತೆ, ಅದರಿಂದ ಏನು ಮಾಡ್ತಾರೆ ಅವರು ಅವರನ್ನು ಸರಿಪಡಿಸ್ತಾರೆ. ಆದರೆ ಅದು ಡಾಕ್ಟರನ್ನು ಮಾಡ್ಬೋದಲ್ಲ, ಅದರಲ್ಲೇನು ದೊಡ್ಡದಿದೆ, ವಿಶೇಷತೆ ಇದೆ, ಹೌದಲ್ಲ. ಒಂದು ಸಲ ಒಬ್ಬ ಯೋಗಿ ಏನು ಮಾಡಿದ, 20 ವರ್ಷ ಹೋಗಿ ಹಿಮಾಲಯದಲ್ಲಿ ಏನೋ ತಪಸ್ಸು ಮಾಡಿ ಬಂದ. ಅವನ ಹಳ್ಳಿಗೆ ಮತ್ತೆ ಮರಳಿಗೆ ಬಂದಾಗ ಜನ ಕೇಳಿದರು, ನೀನು ಇಷ್ಟು ತಪಸ್ಸು ಮಾಡಿದೆಯಾ, ಏನು ಪಡ್ಕೊಂಡಿದೆ ಅಂತ ಹೇಳಿ. ಅವನೇನು ಮಾಡಿದ, ನೀರಿನ ಮೇಲೆ ನಡೆದಾಡಿ ತೋರಿಸಿದ ಅವನು. ಆವಾಗ ಅದನ್ನು ಪ್ರಭುಪಾದರು ಏನು ಹೇಳ್ತಾರೆ, ನಾವೊಂದು 25 ಪೈಸಾ ಕೊಟ್ಬಿಟ್ರೆ, ಅಂದರೆ ಬೋಟ್ನಲ್ಲಿ ಅವನು 20 ವರ್ಷ ಅಷ್ಟು ಕಷ್ಟಪಟ್ಟು ತಪಸ್ಸು ಮಾಡಿದ್ದಾನ, ಬರೀ ನೀರಿನ ಮೇಲೆ ನಡೆಯೋದು, ನಾವೊಂದು ಬೋಟ್ ತೊಗೊಂಡು ಹೋಗಿಬಿಡೋದು, ಹೌದಲ್ಲ. ಅಷ್ಟು ಅದರದ್ದು ಅಷ್ಟೇ ವ್ಯಾಲ್ಯೂ 25. ಮೊದಲಿನ ಕಾಲದಲ್ಲಿ ಅಷ್ಟು ಒಂದು 25 ಪೈಸಾ ಕೊಟ್ಟು ಹೋಗಿಬಿಡ್ತಿದ್ರು ಜನರು. ಈಗೂ ಬಂಗಾಲದಲ್ಲಿ ಹೋದರೆ ಅದಕ್ಕೆ ಬಂಗಾಲಕ್ಕೇನೋ ನದಿ ಮಾತ್ರಿಕ ದೇಶ ಅಂತ ಹೇಳ್ತಾರೆ. ನೀವು ಬೋಟ್ ತೊಗೊಂಡು ಹೋಗಬೇಕಾಗತ್ತೆ. ಒಂದು ಸ್ಥಾನದಿಂದ ಬರೀ ಎಲ್ಲ ಕಡೆ ನದಿನೇ ಇದೆ ಅಲ್ಲೇ, ಹೌದಲ್ಲ, ಗಂಗಾ ನದಿ ಇದೆ ಅಲ್ಲ. ಈ ಥರ ಅದು ಒಂದು ಯೋಗಿಗಳ ಬಗ್ಗೆ ಚರ್ಚೆ ಅದು. ಇಂಥ ಪವಾಡ ಮಾಡೋದರಿಂದ ದೇವರಾಗಲ್ಲ. ಎಷ್ಟೋ ಜನ ಆ ಥರ ಯೋಗಿಗಳು ಏನು ಮಾಡ್ತಾರೆ, ಏನೋ ಒಂದಿಷ್ಟು ಆ ಥರ ಜಿಮ್ನಾಸ್ಟಿಕ್ಸ್ ತೋರಿಸಿ ಜನರಿಗೆ ಮೋಸ ಮಾಡ್ತಾರೆ. ಆದರೆ ಸೂಪರ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಂದರೆ ಯಾವ ಮನುಷ್ಯನು ಮಾಡದಂಥ ಕಾರ್ಯಗಳನ್ನು ಮಾಡ್ಬೋದು. ಇದು ಮೂರನೇದು. ಇದು ಮೊದಲೇದು ಯಾವುದು ಲಕ್ಷಣ, ಅವತಾರದ ಲಕ್ಷಣ ಶಾಸ್ತ್ರಗಳಲ್ಲಿ ಪ್ರಮಾಣಿತವಾಗಿರಬೇಕು. ಎರಡನೇದು ವಿಶ್ವರೂಪ ದರ್ಶನ. ಮೂರನೇದು ಅಸಾಮಾನ್ಯ ಕಾರ್ಯಗಳನ್ನು ಮಾಡಬೇಕು. ನಾಲ್ಕನೇದು ಏನಂದರೆ ವಿಶೇಷ ಉದ್ದೇಶ ಇರಬೇಕು ಅವತಾರದ್ದು. ಒಂದು ಪರ್ಪಸ್ ಇರಬೇಕಲ್ಲ, ಎದಕ್ಕೆ ಅವತಾರ ಆಗಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶಾಸ್ತ್ರದಲ್ಲಿ ಅವತಾರಗಳ ಬಗ್ಗೆ ವರ್ಣನೆ ಆದಾಗ ಯಾವ ರೂಪದಲ್ಲಿ ಅವತಾರ ಬರುತ್ತೆ, ಯಾವ ಹೆಸರುಗಳಿಂದ ಜನರು ಅವನನ್ನು ಕರೀತಾರೆ, ಅಥವಾ ಮತ್ತು ಯಾವ ಸ್ಥಾನದಲ್ಲಿ ಅವನು ಅವತರಿಸ್ತಾನೆ, ಮತ್ತು ಅವನ ಉದ್ದೇಶ ಏನು, ಎಲ್ಲವನ್ನ ಶಾಸ್ತ್ರದಲ್ಲಿ ವರ್ಣನೆ ಆಗಿದೆ. ಒಂದು ವಿಶೇಷ ಉದ್ದೇಶ ಆಗಿರಬೇಕು. ಈಗ ನಾವು ಬುದ್ಧ ಅವತಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಹೌದಲ್ಲ. ಬುದ್ಧ ಅವತಾರದ ಬಗ್ಗೆ, ಬುದ್ಧ ಯಾಕೆ ಅವತಾರ ಆಗಿದ್ದು, ಜನರು ವೇದದ ಹೆಸರಿನಲ್ಲಿ ಹಿಂಸೆ ಮಾಡ್ತಾಯಿದ್ರು, ಪಶುಗಳ ಮೇಲೆ ಹಿಂಸೆ ಮಾಡಿ, ಯಜ್ಞದಲ್ಲಿ ಆಹುತಿ ಕೊಟ್ಟು ಈಗಲೂ ಮಾಡ್ತಾರಲ್ಲ ಒಂದು. ಈಗಂತೂ ಅದನ್ನು ಈಗ ಕಸಾಯಿಖಾನೆಗಳನ್ನು ಇನ್ನೂ ಮುಂದುವರೆದು ಬಿಟ್ಟಿದ್ದಾರೆ ಈಗ ಜನರು. ಈಗ ನೀವು ಯಜ್ಞ ಮಾಡಿ ಪಶುಗಳನ್ನು ಕಡಿದು ಆಹುತಿ ಕೊಟ್ಟು ಮಾಂಸ ತಿನ್ನೋದು ಅವಶ್ಯಕತೆ ಇಲ್ಲ. ಈಗ ಮಾರ್ಕೆಟಿಗೆ ಹೋಗಿ ಏನು ಮಾಡ್ಬೋದು, ಖರೀದಿ ಮಾಡ್ಕೊಂಡು ಬಂದು ಮಾಂಸ ತಿನ್ಬೋದು. ಕಸಾಯಿಖಾನೆಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಈಗ. ಅದು ತುಂಬ ಪಾಪ, ಅದು ಇನ್ನೂ ಪಾಪ ಅದು. ಕಸಾಯಿಖಾನೆಗಳಂದರೆ ನಮ್ಮ ಹಿಂದುತ್ವ ಬ್ರ್ಯಾಂಡ್ ಪಾರ್ಟಿ ಏನು ಹಸು ಹತ್ಯೆ ಎಲ್ಲ ನಾವು ನಿಲ್ಲಿಸ್ತೀವಿ. ಅವರೇನು ಎಷ್ಟೋ ಕಡೆ UP-ನಲ್ಲೆಲ್ಲ ಬರೀ ನಾವು ಲೈಸೆನ್ಸ್ ಇಲ್ಲದವ್ರದ್ದು ಅಷ್ಟೇ ನಿಲ್ಲಿಸಿದ್ದಾರೆ ಅವರು. ಮಾಂಸ ಲೈಸೆನ್ಸ್ ತೊಗೊಂಡು ಏನು ಮಾಡ್ಬೋದು, ನೀವು ಕಡಿದು ಮಾರಾಟ ಮಾಡ್ಬೋದು ಅಂತ. ಅಟ್ಲೀಸ್ಟ್ ಜನರು ಮೊದಲಿನ ಕಾಲದಲ್ಲಿ ಧಾರ್ಮಿಕವಾಗಿ ತಿಂತಿದ್ರು, ಒಂದು ಆಹುತಿ ಕೊಟ್ಟು. ಈಗ ಅದಕ್ಕಿಂತ ಏನೂ ಅವಶ್ಯಕತೆ ಇಲ್ಲ. ದುಡ್ಡು ಕೊಡೋದು ಏನೋ ಮೊದಲು ಏನು ಮಾಡೋದು, ಹುಕ್ ಆರ್ ಕ್ರುಕ್ ಅರ್ನ್ ಮನಿ. ಏನು ಧಾರ್ಮಿಕವಾಗಿ ನಮ್ಮ ಧನ ಸಂಪಾದನೆ ಮಾಡೋದಂತೂ ಪ್ರಶ್ನೆ ಇಲ್ಲ.
ಹೇಗಾದರೂ ಮಾಡಿ ದುಡ್ಡು ಗಳಿಸೋದು. ಅವನು ಸಕ್ಸಸ್ಫುಲ್ ವ್ಯಕ್ತಿ ಅವನು. ಚೀಟಿಂಗ್ ಮಾಡಿ ಆಮೇಲೆ ಅದನ್ನು ಕೊಟ್ಟು ಈ ಎಲ್ಲ ಪಾಪಗಳಲ್ಲಿ ತೊಡಗೋದು. ಮಾಂಸ ಭಕ್ಷಣೆ, ಮದ್ಯಪಾನ, ಅವಾಗೇನೋ ಲಾಕ್ಡೌನ್ ಆಗಿತ್ತ. ಯಾರೋ ಹೇಳ್ತಾಯಿದ್ರು ನನಗೆ, ಲಾಕ್ಡೌನ್ ಆದಾಗ ಈ ಎಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅವು ಎಲ್ಲ ಬಂದಾಗಿದ್ದು ಅಂತೆ. ಆಮೇಲೆ ಏನೋ ಮೊದಲು ಆ ಬಾರ್ಗಳನ್ನು ಓಪನ್ ಮಾಡಿದ್ರಂತೆ. ಎಲ್ಲ ಲೈನ್ ಮೇಲೆ ಕ್ಯೂನಲ್ಲಿ ನಿಂತಿದ್ರಂತೆ. ಎಲ್ಲ ಹೆಂಗಸರು, ನಾವು ಏನು ಕಡಿಮೆ ಇಲ್ಲ ಅಂಥೇಳಿ ತೋರಿಸ್ಲಿಕ್ಕೆ ಹೆಂಗಸರು ನಿಂತಿದ್ರಂತೆ. ಸೊ ಹೀಗೆ ಇವರು ಪಾಪ ಮಾಡೋದ್ರಲ್ಲಿ ಕಾಂಪೀಟ್ ಮಾಡೋದು. ನಾನು ಹೆಂಗಸರು ಏನು, ನಾನು ನಿಮ್ಗಿಂತ ಕಡಿಮೆ ಇಲ್ಲ ಪಾಪ ಮಾಡೋದ್ರಲ್ಲಿ ಅಂಥೇಳಿ. ಈ ಥರ ಕಾಂಪೀಟಿಂಗ್ ಫಾರ್ ಸಿನ್ಫುಲ್ ಲೈಫ್. ಅದರಲ್ಲೇನಿದೆ ವಿಶೇಷತೆ? ಹೀಗೆ. ಸೊ ಬುದ್ಧ ಅವತಾರ ಆಗಿದ್ದೇನು? ವೇದದ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಏನು ಮಾಡೋದು? ಪಶುಗಳನ್ನು ಕಡಿದು ತಿನ್ನೋದು. ಈಗ ಒಂದು ಧರ್ಮ ಇದೆ ಅಲ್ಲ, ಒಂದು ಮುಸಲ್ಮಾನರ ಬರೀ ಹಮಾರೆ ಧರ್ಮ ಬತಾಯ ಗಯ ಅಂತೇಳಿ. ನಮ್ಮ ಧರ್ಮದಲ್ಲಿ ಏನು ಹೇಳಿದೆ? ಮಾಂಸ ತಿನ್ಬೇಕಂತೇಳಿ ಕಡಿದು ಹಸುಗಳನ್ನು ಕಡಿದು ತಿಂತಾರೆ ಅವರು. ಒಂದು ಸಲ ಒಂದಿಷ್ಟು ಮುಸಲ್ಮಾನರು ಭೇಟಿಯಾಗಿದ್ದಾರೆ ನನಗೆ. ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೆ. ಅವರು ನನ್ನನ್ನು ನೋಡಿ ಏನು ಮಾಡ್ತಿದ್ರು, ಅವರಿಗೆ ಇಸ್ಲಾಮಕ್ಕೆ ನನ್ನ ಪರಿವರ್ತನೆ ಆಗಬೇಕಂತೇಳಿ ನನಗೆ ಜೋರಾಗಿ ಪ್ರಚಾರ ಮಾಡಲಿಕ್ಕೆ. ನಾನು ಒಂದೇ ಮಾತು ಹೇಳಿದೆ, ಇದೇನಿದು ಧರ್ಮದ ಹೆಸರಿನಲ್ಲಿ ಬರೀ ಪಶುಗಳನ್ನು ಕಡಿದು ತಿನ್ನೋದು ಏನಿದು? ಇದೇ ಅಂಥ ಧರ್ಮ ಇದೆ ಅಂಥೇಳಿ ಅದೊಂದೇ ಕೇಳ್ತಾ ಇದ್ದೆ ನಾನು. ಅವರು ಬೇರೆ ಬೇರೆ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ನಾನು ಬರೀ ಅದನ್ನೇ ಕೇಳಿದೆ ನಾನು. ಅವರು ಇಷ್ಟು ಫ್ರಸ್ಟ್ರೇಟ್ ಆಗಿ ಬರೀ ನಿರಾಶರಾಗಿ ಬರೀ ನೀವು ಅದೇ ಪಾಯಿಂಟ್ ಹಿಡ್ಕೊಂಡಿದ್ದೀರಲ್ಲ ಅಂತ. ಮೊದಲು ಸ್ವಲ್ಪ ಮನುಷ್ಯತ್ವ ಬರಲಿ, ಆಮೇಲೆ ಮುಂದೆ ಮಾತು ಚರ್ಚೆ ಮಾಡೋಣ ಧರ್ಮ ಏನಂತ. ಅದೇ ಇಲ್ಲ, ಆಮೇಲೆ ಏನು ಮಾಡೋದು ಚರ್ಚೆ ಅಂತೇಳಿ. ಅದಕ್ಕೆ ಹೇಳಿದೆ ನಾನು, ನೀನು 10,000 ವರ್ಷ ನೀವು ಧರ್ಮ ಪರಿವರ್ತನೆ ಮಾಡಲಿಕ್ಕೆ ಪ್ರಚಾರ ಮಾಡಿದ್ರು ನಾನೇನು ಅಳಗಾಡಲ್ಲ. ನೀನು ಮೊದಲು ಇದನ್ನು ತಿಳ್ಕೊ ಅಂಥೇಳಿ. ಹೀಗೆ ಆ ಪಶುಗಳು ಏನು ಮಾಡಿದಾವೆ? ಬರೀ ನಮ್ಮ ನಾಲಿಗೆ ರುಚಿ ಅಥವಾ ಅದಕ್ಕಾಗಿ ಏನು ಪಶುಗಳನ್ನು ಕೊಲ್ಲೋದು. ಸೊ ಈಗ ಧರ್ಮದ ಹೆಸರಿನಲ್ಲಿ ವೇದಿಕ ಧರ್ಮದಲ್ಲಿನೂ ಅದೇ ಥರ ಆಗಿಬಿಟ್ಟಿತ್ತು ಆ ಸಮಯದಲ್ಲಿ. ಆ ವೇದಗಳಲ್ಲಿ ಹೇಳಿದೆ ಈ ಎಲ್ಲ ಥರ ಆಹುತಿ, ಅದು ಎಲ್ಲರಿಗೆ ಅಲ್ಲ. ಅದಕ್ಕೋಸ್ಕರ ವೇದಗಳಲ್ಲಿ ಏನು ಸಾತ್ವಿಕ ಆಹಾರ, ನಮ್ಮ ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯ ಓದಿದರೆ ನಿಮ್ಗೆ ಗೊತ್ತಾಗುತ್ತೆ. ಸಾತ್ವಿಕ ಆಹಾರ, ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ ಯಾವುದು ಅಂಥೇಳಿ ಕೃಷ್ಣ ಭೇದ ಮಾಡ್ತಾನೆ. 3 ಥರ ಆಹಾರಗಳ ಬಗ್ಗೆ ಭೇದವನ್ನು ವರ್ಣನೆ ಮಾಡ್ತಾನೆ. ಸೊ ಎಲ್ಲರಿಗೂ ಅಲ್ಲ ಅದು. ಒಂದಿಷ್ಟು ತಾಮಸಿಕ ಜನರಿಗೆ ಅವರಿಗೆ ಅದು ಇಲ್ಲದೆ ಅವ್ರ ಜೀವನನೇ ನಡೆಯಲ್ಲ ಅಂಥೇಳಿ ಅಷ್ಟು ಬದ್ಧರಾಗಿಬಿಟ್ಟಿರ್ತಾರೆ ಅವರು. ಅಂಥ ಜನರಿಗೆ ಒಂದು ಅನುಮತಿ, ಅದು ಒಂದು ಸ್ವಲ್ಪ ಧಾರ್ಮಿಕವಾಗಿ ನಿಯಮಿತವಾಗಿ ಮಾಡಲಿಕ್ಕೆ ಅದಕ್ಕೂ ನಿಯಮ ಇರುತ್ತೆ. ಯಾವಾಗ ಬೇಕಾದಾಗ ಹೋಗಿ ಕಡಿದು ದುಡ್ಡು ಕೊಟ್ಟು ನಾನು ಕಸಾಯಿ ಕಾಣಿಗಳಿಂದ ತೊಗೊಂಡು ಬಂದು ನಾನು ತಿಂತೀನಿ ಅಂತಲ್ಲ. ಒಂದಿಷ್ಟು ನಿಯಮಗಳಿರುತ್ತೆ. ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ತಾ ಅದರಿಂದ ಏನಾಗೋದು, ಮುಂದೆ ಹೋಗಿ ಶುದ್ಧಿ. ಆ ನಿಯಮಗಳನ್ನು ಪಾಲನೆ ಮಾಡೋದರಿಂದ ಅದರಿಂದ ಶುದ್ಧರಾಗಿ ಉನ್ನತಿಯನ್ನು ಪಡಿಬೇಕು, ಉತ್ಕೃಷ್ಟ ಸ್ತರದಲ್ಲಿ ಬರಬೇಕು, ಸಾತ್ವಿಕತೆಯನ್ನು ವಿಕಸನ ಮಾಡಬೇಕು ಅನ್ನುವ ಉದ್ದೇಶದಿಂದ ಒಂದಿಷ್ಟು ಅನುಮತಿ ಕೊಟ್ಟಿದೆ ವೇದಗಳಲ್ಲಿ. ಆದರೆ ಈ ಧರ್ಮದ ಹೆಸರಿನಲ್ಲಿ, ವೇದದ ಹೆಸರಿನಲ್ಲಿ ತುಂಬ ಹಿಂಸಾಚಾರ ನಡೀತಾ ಇತ್ತು. ಅದಕ್ಕೋಸ್ಕರ ಬುದ್ಧನ ಅವತಾರವಾಯಿತು. ಅವನು ವೇದಗಳನ್ನೇ ಏನು ಮಾಡಿಬಿಟ್ಟ, ನಿರಾಕರಿಸಿಬಿಟ್ಟು. ನೀವು ವೇದದ ಹೆಸರಿನಲ್ಲಿ ಇದನ್ನೆಲ್ಲ ಹೇಳ್ತಾ ಇದ್ದೀರ ಅಂದರೆ ನಾನು ವೇದನ ಬೇಡ ಅಂಥೇಳಿ. ಅದಕ್ಕೋಸ್ಕರ ವೈದಿಕ ಅನುಯಾಯಿಗಳಿಗೆ ಬೌದ್ಧ ಧರ್ಮಕ್ಕೇನು ನಾಸ್ತಿಕ ಧರ್ಮ ಅಂತ ಹೇಳ್ತಾರೆ. ಯಾರು ವೇದವನ್ನು ಒಪ್ಕೊಳ್ಳಲ್ಲ ಅವರು ನಾಸ್ತಿಕರು. ನಮ್ಮ ಚೈತನ್ಯ ಚರಿತಾಮೃತದಲ್ಲಿ ಬಾಂಗ್ಲಾ ಭಾಷೆಯಲ್ಲಿ ಏನು ಹೇಳಿದ್ದಾರೆ,
ಬಂಗಾಳಿಯಲ್ಲಿ ವೇದ್ನ ಮಾನೀಯ ಬೌದ್ಧ ಹೈಲೋ ನಾಸ್ತಿಕ ಅಂತ. ಸೊ ವೈದಿಕ ಅನುಯಾಯಿಗಳು ಅವರಿಗೆ ನಾಸ್ತಿಕ ಅಂತ ಹೇಳ್ತಾರೆ, ಯಾಕಂದರೆ ಅವರು ವೇದಗಳನ್ನು ಒಪ್ಕೊಳ್ಳಲ್ಲ ಅಂತ. ಸೊ ಆ ಪರಿಸ್ಥಿತಿಗೆ ಅದು ಅವಶ್ಯಕತೆ ಇತ್ತು. ಬೌದ್ಧ, ನಾವು ಬುದ್ಧ ಕೃಷ್ಣನ ಅವತಾರ ಅಂಥೇಳಿ, ನಾವು ವಿಷ್ಣುವಿನ ಅವತಾರ ಅಂಥೇಳಿ ನಾವು ಒಪ್ಕೋತೀವಿ. ಆದರೆ ಬುದ್ಧ ಧರ್ಮವನ್ನು ನಾವು ಅದನ್ನು ಪಾಲನೆ ಮಾಡಲ್ಲ, ಯಾಕಂದರೆ ಅದು ಆ ಸಮಯಕ್ಕೆ ಅಷ್ಟೇ. ಆಮೇಲೆ ಹೀಗೆ ಬೇರೆ ಬೇರೆ ಅವತಾರಗಳ ಉದ್ದೇಶ ಇರುತ್ತೆ. ಇದು 4ನೇದು ಅವತಾರದ ಲಕ್ಷಣ. ಒಂದು ವಿಶೇಷ ಉದ್ದೇಶ ಇರಬೇಕು. ಒಂದೊಂದು ಸಲ ಏನು ಮಾಡ್ತಾರೆ, ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಉದ್ದೇಶ ಏನು ಹೇಳಿದ್ದಾನೆ, ಅವನ ಅವತಾರದ ಉದ್ದೇಶ ಯಾರಿಗಾದ್ರೂ ಗೊತ್ತಿದೆ? ನಾನು 4ನೇ ಅಧ್ಯಾಯದ ಆರಂಭದಲ್ಲಿ ಅವತಾರ ತತ್ವವನ್ನು ಕೃಷ್ಣ ವರ್ಣನೆ ಮಾಡ್ತಾರೆ. ಪ್ರಸಿದ್ಧ ಶ್ಲೋಕಗಳಿದೆ ಅಲ್ಲ, ಅದೇ 4ನೇ ಅಧ್ಯಾಯದ ಆರಂಭದಲ್ಲಿ ಕೃಷ್ಣನ ಅವತಾರದ ಉದ್ದೇಶ ಯಾರಿಗಾದರೂ ಗೊತ್ತಿದೆ? ಅದಕ್ಕಿಂತ ಮುಂಚಿನ ಶ್ಲೋಕ ಯದಾ ಯದಾ ಹಿ ಧರ್ಮಸ್ಯ, ಎಲ್ಲಿ ಧರ್ಮ ಅವನತಿ ಹೊಂದುತ್ತೆ ಅಲ್ಲಿ ನಾನು ಮತ್ತೆ ಮತ್ತೆ ಬರ್ತೀನಿ ಮತ್ತು ಧರ್ಮ ಸ್ಥಾಪನೆ. ಅದರ ಮುಂದಿಂದು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಅಂಥೇಳಿ ಕೃಷ್ಣ ಹೇಳ್ತಾನೆ. ಒಂದೊಂದು ಸಲ ಭೌತಿಕ ಜಗತ್ತಿನಲ್ಲಿ ಏನು ಯಾವಾಗಲೂ ಧರ್ಮದ ಸಂಬಂಧದಲ್ಲಿ ಏನು ಓನ್ಲಿ ವಿಶೇಷ ಯಾವಾಗ ಒಬ್ಬ ಧಾರ್ಮಿಕ ರಾಜರಾಗಿರ್ತಾರೆ ಅಥವಾ ಭಗವಂತನ ಅವತಾರ ಅಥವಾ ಮಹಾನ್ ಸಂತರಿದ್ದಾಗ ಒಂದಿಷ್ಟು ಧರ್ಮ ಇರುತ್ತೆ. ಆದರೆ ಸಾಮಾನ್ಯವಾಗಿ ಎಲ್ಲ ಕಡೆ ಅಧರ್ಮನೇ ಇರುತ್ತೆ. ಒಂದೊಂದು ಸಲ ಏನು ಹೇಳ್ತಾರೆ, ಈ ಕಳ್ಳ ಅವತಾರಗಳು ಏನು ಹೇಳ್ತವೆ, ಈಗ ನೋಡು ಧರ್ಮ ಕಡಿಮೆ ಆಗಿದೆ ಅದಕ್ಕೋಸ್ಕರ ಇವನೇ ಅವತಾರ, ಇವನೇ ಬಂದಿದ್ದಾರೆ ಅಂತ ಹೇಳಿ. ಒಂದು ಮುರುಗಿ ಮಿಷನ್ ಇದೆ. ಮುರುಗಿ ಮಿಷನ್ ಯಾಕಂತೀವಿ ನಾವು? ಮುರುಗಿ ಮಿಷನ್ನ ಅಲ್ಲಿಯ ಸನ್ಯಾಸಿಗಳು, ಆ ಮಿಷನ್ ಒಳಗಿನ ಸನ್ಯಾಸಿಗಳು ಏನು ಮಾಡ್ತಾರೆ, ಮುರುಗಿ ಕಡ್ದು ತಿಂತಾರೆ ಅವರು, ಅಥವಾ ಮಾಂಸಾಹಾರ ಮಾಡ್ತಾರೆ ಅವರು. ಅದಕ್ಕೋಸ್ಕರ ನಾವು ಅದಕ್ಕೆ ಹೆಸರು ಕೊಟ್ಟಿದ್ದೀವಿ, ಮುರುಗಿ ಮಿಷನ್. ಆ ಮಿಷನ್ ಸ್ಟಾರ್ಟ್ ಮಾಡಿದ ಸ್ವಾಮಿಯ ಗುರುಗಳು ರಾಮ ಮತ್ತು ಕೃಷ್ಣನ ಅವತಾರ ಅಂಥೇಳಿ ಅವರು ತಮ್ಮ ಗ್ರಂಥ. ಒಂದು ಸಲ ನಾನು ಕಾಲೇಜ್ನಲ್ಲಿ ಓದುವಾಗ ಒಬ್ಬ ನಮ್ಮ ಫ್ರೆಂಡ್ ಅವನು ಏನು ಮಾಡಿದ, ಆ ಮುರುಗಿ ಮಿಷನ್ ಒಂದು ಬುಕ್ ತಂದು ತೋರಿಸಿದ ನನಗೆ. ನೋಡು ಇಲ್ಲಿ ರಾಮಕೃಷ್ಣನ ಅವನ ಅವತಾರ, ಅವನು ಆ ಗುರು ಇದ್ದಾನಲ್ಲ, ಆ ಪರಮಹಂಸ ಇದ್ದಾನಲ್ಲ, ಅವನು ಏನು ರಾಮ ಮತ್ತು ಕೃಷ್ಣನ ಅವತಾರ. ಅದಕ್ಕೆ ಅವರು ಪ್ರಮಾಣ ಏನು ಕೊಟ್ಟಿದ್ರು, ಈಗ ಧರ್ಮ ಕಡಿಮೆ ಆಗಿದೆ, ಕೃಷ್ಣ ಭಗವದ್ಗೀತೆಯಲ್ಲಿ ಏನು ತರ್ಕ ಹೇಗೆ ಕೊಟ್ಟಿದ್ದಾರೆ ನೋಡಿ, ಅದು ಆ್ಯಕ್ಚುಲಿ ಕುತರ್ಕ. ಅದು ಕೃಷ್ಣ ಈಗ ಧರ್ಮ ಸಮಾಜದಲ್ಲಿ ಕಡಿಮೆ ಆಗಿದೆ, ಕೃಷ್ಣ ಏನು ಧರ್ಮ ಕಡಿಮೆ ಆದಾಗ ನಾನು ಅವತರಿಸಿ ಬರ್ತೀನಿ, ಅದಕ್ಕೋಸ್ಕರ ಈಗ ರಾಮ ಮತ್ತು ಕೃಷ್ಣ ಆಗಿ ಅವತಾರ ಆಗಿದ್ದಾನೆ ಅಂತ ಹೇಳಿ. ಆ ಗುರು ಏನಿದ್ದ ಅವನು ಒಬ್ಬ ಕಾಳಿದೇವಿಯ ಪೂಜಾರಿ. ಅವನು ಭಗವದ್ಗೀತೆಯಲ್ಲಿ ಏನು ದೇವಿ ದೇವತೆಗಳ ಕೃಷ್ಣನ ಸಂಬಂಧದಲ್ಲಿ ದೇವಿ ದೇವತೆಗಳ ಆರಾಧನೆಯನ್ನು ಏನು ಅಷ್ಟೊಂದು ಮಾನ್ಯತೆ ಕೊಟ್ಟಿಲ್ಲ. ಕೃಷ್ಣ 7ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ, ಕಾಮಸ್ಥೈಸ್ಥೈ ರಥಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ. ಅನ್ಯ ದೇವತಾ ಅಂದ್ರೇನು, ಬೇರೆ ದೇವಿ ದೇವತೆಗಳಿಗೆ ನನ್ನನ್ನು ಬಿಟ್ಟು, ಕೃಷ್ಣನನ್ನು ಬಿಟ್ಟು ಯಾರು ಬೇರೆ ದೇವಿ ದೇವತೆಗಳ ಕಡೆಗೆ ಹೋಗ್ತಾರೆ, ಯಾರು ಕಾಮದಿಂದ ಭೌತಿಕ ಆಶೆ ಆಕಾಂಕ್ಷೆಗಳಿಂದ ತುಂಬಿರ್ತಾರಲ್ಲ ಯಾರು ಹೃದಯದಲ್ಲಿ, ಭೌತಿಕ ಕಾರಣಗಳಿಂದ. ಯಾಕಂದರೆ ನಮಗೆ ದೇವಿ ದೇವತೆಗಳ ಜೊತೆ ಆಧ್ಯಾತ್ಮಿಕ ಸಂಬಂಧ ಇರಲ್ಲ. ಮತ್ತು ಕಾಂಕ್ಷತಾ ಕರ್ಮಣಾಂ ಸಿದ್ಧಿಂ, ಕಾಂಕ್ಷತಾ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ. ತಮ್ಮ ಕರ್ಮಗಳಲ್ಲಿ ಸಿದ್ಧಿ ಪಡೆಯಲು, ಪರಿಪೂರ್ಣತೆಯನ್ನು ಪಡೆಯಲು ಅಥವಾ ಫಲವನ್ನು ಪಡೆಯಲು ಏನು ಜನರು ಇಹ ದೇವತೆ, ಈ ಜಗತ್ತಿನ ದೇವತೆಗಳಿಗೆ ಆರಾಧನೆ ಮಾಡ್ತಾರೆ ಅಂತ ಹೇಳಿ ಕೃಷ್ಣ. ಇಹ ದೇವತೆ, ಇಹ ಅಂದರೆ ಈ ಜಗತ್ತಿನ, ಅವರು ಭೌತಿಕ ಜಗತ್ತಿಗೆ, ಈ ಭೌತಿಕ ಜಗತ್ತು ಒಂದು ಸರ್ಕಾರ ಥರ ನಡೀತೆ, ಅವರೆಲ್ಲ ಅಪಾಯಿಂಟೆಡ್ ಮಿನಿಸ್ಟರ್ಸ್ ಅವರು. ಎಲ್ಲ ದೇವಿ ದೇವತೆಗಳು, ಇಂದ್ರ, ಚಂದ್ರ, ವರುಣ, ಅಗ್ನಿ, ಹೀಗೆ. ಸೊ
ಅಷ್ಟೊಂದು ಮಾನ್ಯತೆ ಕೊಟ್ಟಿಲ್ಲ. ಈಗ ಕಲಿಯುಗದ ರಾಮಕೃಷ್ಣ ಅವತಾರ, ಅವನು ಕಾಳಿದೇವಿಯ ಡಿವೋಟಿ. ಆದರೆ ಕೃಷ್ಣ ಅದನ್ನು ಮೂಲ ರಾಮಕೃಷ್ಣ ಏನಿದ್ದಾರಲ್ಲ, ನಿಜವಾದ ಅವತಾರ ಅಥವಾ ದೇವರು, ಅವರು ದೇವಿ ದೇವತೆಗಳ ಪೂಜೆಯನ್ನು ಅಷ್ಟೊಂದು ಮಾನ್ಯತೆ ಕೊಟ್ಟಿಲ್ಲ. ಇವನು ಅದನ್ನೇ ಮಾಡ್ತಾಯಿದ್ದಾನೆ. ಅದು ಹೇಗೆ ಸಾಧ್ಯ? ಎನಿವೆ, ಈ ಥರ ಒಂದಿಷ್ಟು ಕುತರ್ಕಗಳನ್ನು ಅವರು ವ್ಯಕ್ತಪಡಿಸ್ತಾರೆ. ಹಾಂ, ಸೊ ಹೀಗೆ ವಿಶೇಷ ಉದ್ದೇಶ ಇರಬೇಕು. ಮತ್ತು ಇನ್ನೊಂದು ಲಕ್ಷಣ, 5ನೇದು ಯಾವುದು ಅವತಾರದ್ದು? ಆ ಅವತಾರದ ಕೈಗಳು ಮತ್ತು ಪಾದಗಳ ಮೇಲೆ ಒಂದಿಷ್ಟು ಚಿಹ್ನೆಗಳಿರಬೇಕು. ಈಗ ವಿಷ್ಣು ಚಿಹ್ನೆಗಳು. ಈಗ ನೀವು ವಿಷ್ಣು ದೇವಸ್ಥಾನಗಳಲ್ಲಿ ಪಾದಕ್ಕೆ ವಿಷ್ಣು ಪಾದಗಳಿದ್ದರೆ ನೀವು ನೋಡ್ತೀರ, ಅಲ್ಲಿ ಧ್ವಜ, ಚಕ್ರ, ವಜ್ರ, ಹೀಗೆ ಬೇರೆ ಬೇರೆ ಚಿಹ್ನೆಗಳಿರುತ್ತೆ. ಸೊ ಅವತಾರ ಅಂದರೆ ಆ ಭಗವಂತನ ಅವತಾರ, ಕೃಷ್ಣನ ಅವತಾರ ಅಂದರೆ ಆ ಎಲ್ಲ ಚಿಹ್ನೆಗಳಿರಬೇಕು. ಹೀಗೆ ನಾವು ನೋಡ್ತೀವಿ. ಈ 5 ಏನು ಅವತಾರದ ಲಕ್ಷಣಗಳು. ಸೊ ನಾನು ಎಲ್ಲಿಂದ ಆರಂಭ ಮಾಡಿದ್ದೆ? ಚೈತನ್ಯ ಮಹಾಪ್ರಭು ಹೇಗೆ ಅಧಿಕೃತ ಅವತಾರ. ಅಧಿಕೃತ ಅವತಾರ ಆಗಬೇಕಂದ್ರೆ ಈ 5 ಲಕ್ಷಣಗಳು ಚೈತನ್ಯ ಮಹಾಪ್ರಭುಗಳಲ್ಲಿ ಇರಬೇಕು. ಆವಾಗ ನಾವು ಅವರನ್ನು ಏನು ಅವತಾರ ಅಂಥೇಳಿ ಒಪ್ಕೊಳ್ಳಿಕ್ಕೆ ಸಾಧ್ಯ, ಹೌದಲ್ಲ? ಸೊ ಅದಕ್ಕೋಸ್ಕರ ಈಗ ನಾವು ಚೈತನ್ಯ ಮಹಾಪ್ರಭುಗಳ ಚರಿತ್ರಕಾರರು. ಅವರು ಮೊದಲನೇದೇನು? ಅವತಾರದ ಮೊದಲನೇ ಲಕ್ಷಣ ಯಾವುದು ಅಂತ ಹೇಳಿದ್ದೆ ನಾನು? ಶಾಸ್ತ್ರಗಳಲ್ಲಿ ವರ್ಣನೆ ಆಗಿರಬೇಕು. ಈಗ ನಾವು ನೋಡಬೇಕು, ವೇದಶಾಸ್ತ್ರಗಳಲ್ಲಿ ಎಲ್ಲಾದರೂ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ವರ್ಣನೆ ಆಗಿದೆಯಾ ಅಂಥೇಳಿ. ಶ್ರೀಲ ಪ್ರಭುಪಾದರು ಆ ಯದಾ ಧರ್ಮಸ್ಯ ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚ ದುಷ್ಕೃತಾಂ, ಆ ಶ್ಲೋಕದ ವ್ಯಾಖ್ಯಾನ ಮಾಡುವಾಗ ತಮ್ಮ ಭಾಷ್ಯದಲ್ಲಿ ಏನು ಮಾಡ್ತಾರೆ? ಯುಗೆ ಅಂದರೆ ಕಲಿಯುಗದಲ್ಲಿನೂ ಕೃಷ್ಣ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಬರ್ತಾನೆ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಮಹಾಭಾರತ, ಶ್ರೀಮದ್ ಭಾಗವತ ಮತ್ತು ಉಪನಿಷತ್ಗಳಲ್ಲಿ ವರ್ಣನೆ ಆಗಿದೆ ಅಂಥೇಳಿ ಪ್ರಭುಪಾದರು ಹೇಳ್ತಾರೆ. ಮಹಾಭಾರತದಲ್ಲಿ ಎಲ್ಲಿ ವರ್ಣನೆ ಆಗಿದೆ ಚೈತನ್ಯ ಮಹಾಪ್ರಭು ಬಗ್ಗೆ? ಈ ವಿಷ್ಣು ಸಹಸ್ರನಾಮದಲ್ಲಿ ವರ್ಣನೆ ಆಗಿದೆ. ಸುವರ್ಣ ವರ್ಣ ಹೇಮಾಂಗೋ ವರಾಂಗ ಚಂದನಾಂಗದಿ ಅಂಥೇಳಿ ಸನ್ಯಾಸಕೃತ್ ಶಮ ಶಾಂತೋ ನಿಷ್ಠ ಪರಾಯಣ. ಅವರಿಗೆ ವಿಷ್ಣು ಸಹಸ್ರನಾಮ ಪ್ರತಿದಿನ ಪಾರಾಯಣ ಮಾಡ್ತಾರೆ. ಸೊ ಆ ಹೆಸರುಗಳೇನಿದೆ ಅಲ್ಲ ಭಗವಂತನ ವಿಷ್ಣು, ಅದು ಚೈತನ್ಯ ಮಹಾಪ್ರಭುಗಳನ್ನು ವರ್ಣನೆ ಮಾಡ್ತಾರೆ. ಈಗ ವಿಷ್ಣು ಸಹಸ್ರನಾಮದ ಮೇಲೆ ವ್ಯಾಖ್ಯಾನಕಾರರು ನೋಡಿದರೆ ಬೇರೆ ಬೇರೆ ಹೆಸರುಗಳನ್ನು ಭಗವಂತನ ಬೇರೆ ಬೇರೆ ಅವತಾರಕ್ಕೆ ಅವರೇನು ಮಾಡಿದ್ದಾರೆ? ಕನೆಕ್ಟ್ ಮಾಡಿದ್ದಾರೆ ಅವರು, ಜೋಡಿಸಿದ್ದಾರೆ ಅವರು. ಬಲ್ದೇವ್ ವಿದ್ಯಾಭೂಷಣ್ ಅಂಥೇಳಿ ಒಬ್ಬ ನಮ್ಮ ಆಚಾರ್ಯರು ಏನು ಅವ್ರಿಗಿಂತ ಮುಂಚೆನೂ ಎಷ್ಟೋ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರೆಲ್ಲ ವಿಷ್ಣು ಸಹಸ್ರನಾಮದ ಮೇಲೆ ವ್ಯಾಖ್ಯಾನ ಮಾಡ್ತಾ ಏನು ಮಾಡಿದ್ದಾರೆ? ಈ ಶ್ಲೋಕಗಳನ್ನು ಚೈತನ್ಯ ಮಹಾಪ್ರಭುಗಳಿಗೆ ವರ್ಣನೆ. ಸುವರ್ಣ ವರ್ಣ ಹೇಮಾಂಗೋ, ಯಾಕಂದರೆ ಚೈತನ್ಯ ಮಹಾಪ್ರಭುಗೆ ಇನ್ನೊಂದು ಹೆಸರೇನು? ಗೌರಾಂಗ ಮಹಾಪ್ರಭು. ಅಂದರೆ ಅವರ ಕಾಂತಿ, ಮೈಕಾಂತಿ ಹೇಗಿತ್ತು? ಸುವರ್ಣ ವರ್ಣ ಅಂದರೆ ಬಂಗಾರದಂತಾಯಿತು, ಬಂಗಾರ. ಅದಕ್ಕೋಸ್ಕರ ಗೌರಾಂಗ ಅಂದರೆ ಏನು? ಯಾರ ಅಂಗಕಾಂತಿ ಏನಿದೆ ಗೌರ ಅಂದರೆ ಸುವರ್ಣ ವರ್ಣ, ಬಂಗಾರದ ವರ್ಣ. ಯಾಕೆ ಬಂಗಾರದ ವರ್ಣ? ಭಗವಂತನ ಅವತಾರವಾದಾಗ ಈಗ ಭಾಗವತದಲ್ಲಿ ವರ್ಣನೆ ಆಗತ್ತದ ಏನಂಥೇಳಿ? 4 ಯುಗಗಳಲ್ಲಿ ಯುಗಾವತಾರಗಳ ಬಗ್ಗೆ ವರ್ಣನೆ ಆದಾಗ 4 ಯುಗಗಳಲ್ಲಿ 4 ಬಣ್ಣಗಳನ್ನು ಧರಿಸಿ ಭಗವಂತ ಅಥವಾ ಅಂಗಕಾಂತಿಯಲ್ಲಿ ಭಗವಂತನ ಅವತಾರ ಆಗತ್ತಂತ. ಶ್ವೇತವರ್ಣ, ಸತ್ಯಯುಗದಲ್ಲಿ ಶ್ವೇತವರ್ಣ, ತ್ರೇತಾಯುಗದಲ್ಲಿ ರಕ್ತವರ್ಣ ಅಂದರೆ ಕೆಂಪು, ಮತ್ತು ಕಲಿಯುಗದಲ್ಲಿ ಶ್ಯಾಮವರ್ಣ ಅಥವಾ ಕಪ್ಪು ವರ್ಣ, ಕೃಷ್ಣವರ್ಣ.
ಮತ್ತು ಇನ್ನು ಉಳಿದದ್ದು ಯಾವುದು? ಪೀತವರ್ಣ. ಪೀತ ಅಂದರೆ ಹಳದಿ ಬಣ್ಣ, ಹಳದಿ ಅಥವಾ ಬಂಗಾರದಂತಹ ಬಣ್ಣ. ಸೊ ಅದೇ ಚೈತನ್ಯ ಮಹಾಪ್ರಭು. ಸೊ ಬಂಗಾರದಂಥ ಹೀಗೆ ವರ್ಣನೆ. ಮತ್ತು ಈಗ ಭಾಗವತದಲ್ಲಿ ಯುಗಾವತಾರಗಳ ಬಗ್ಗೆ ವರ್ಣನೆ ಆದಾಗ ಪ್ರಸಿದ್ಧ ಶ್ಲೋಕ ಇದೆ ಅಲ್ಲ, ಕೃಷ್ಣವರ್ಣಂ ತ್ವಿಷಃ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೇರ್ ಯಜಂತಿ ಸೂಮೇಧಸಃ. ಸಂಕೀರ್ತನ ಯಜ್ಞವನ್ನು ಯಾರು ಆರಂಭ ಮಾಡಿದ್ದು? ಎಲ್ಲ ಕಡೆ ಹರಿನಾಮ ಸಂಕೀರ್ತನೆಯನ್ನು ಮಾಡಿದ್ದೆ ಯಾರು? ಚೈತನ್ಯ ಮಹಾಪ್ರಭು. ನಾಮ ಸಂಕೀರ್ತನೆಯನ್ನು ಪ್ರಸಾರ ಮಾಡಿದ್ದೆ ಯಾರು? ಚೈತನ್ಯ ಮಹಾಪ್ರಭು. ಅದರಿಂದ ನಾವು ತಿಳ್ಕೊತೀವಿ. ಮತ್ತು 7ನೇ ಸ್ಕಂದದಲ್ಲಿ ಪ್ರಹ್ಲಾದ ನರಸಿಂಹದೇವರಿಗೆ ಪ್ರಾರ್ಥನೆ ಮಾಡುವಾಗ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳ್ತಾನೆ. ಕೋಟ್ಯಾಂತರ ವರ್ಷಗಳ ಹಿಂದೆ, ಲಕ್ಷ ವರ್ಷ ಅಲ್ಲ, ಕೋಟ್ಯಾಂತರ ವರ್ಷಗಳ ಹಿಂದೆ ಏನಂತ ಹೇಳ್ತಾರೆ ಪ್ರಹ್ಲಾದ, ನೀನು ಬೇರೆ ಬೇರೆ ರೂಪದಲ್ಲಿ ನೀನು ಅವತಾರ ತಗೊಳ್ತೀಯ. ಒಂದೊಂದು ಸಲ ದೇವಿ ದೇವತೆಗಳ ಲೋಕದಲ್ಲಿ ನೀನು ಅವತಾರ ಪಡಿತೀಯ, ಒಂದೊಂದು ಸಲ ಋಷಿಗಳ ಸಮಾಜದಲ್ಲಿ ವರ್ಗದಲ್ಲಿ ನೀನು ಅವತಾರ ಪಡಿತೀಯ, ಒಂದೊಂದು ಸಲ ಪಶುಗಳ ಮೃಗಗಳ ರೂಪದಲ್ಲಿ ನೀನು ಬರ್ತೀಯ. ಕಲಿಯುಗದಲ್ಲಿ ಏನು ನೀನು ಚನ್ನಕ್ಕಲವು ಅಂಥೇಳಿ ರಹಸ್ಯಮಯವಾದ ಚನ್ನಕ್ಕಲವು. ಚನ್ನ ಅಂದರೆ ಏನು? ರಹಸ್ಯ ಅಥವಾ ಗುಪ್ತ. ನೀನು ಗುಪ್ತ ರೂಪದಲ್ಲಿ ಬರ್ತೀಯ ಅಂಥೇಳಿ ಕಲಿಯುಗದಲ್ಲಿ. ಯಾಕೆ ಗುಪ್ತ ರೂಪದಲ್ಲಿ ಕಲಿಯುಗದಲ್ಲಿ? ಚೈತನ್ಯ ಮಹಾಪ್ರಭು ನಾನು ಕೃಷ್ಣ ಅಂಥೇಳಿ ಹೇಳ್ಕೊಳ್ಳಿಲ್ಲ, ಕೃಷ್ಣನ ಭಕ್ತ ಅಂಥೇಳಿ ಹೇಳ್ಕೊಂಡ್ರು. ಭಕ್ತ ರೂಪದಲ್ಲಿ ಬಂದಿದ್ದಕ್ಕೋಸ್ಕರ ಒಂದೊಂದು ಸಲ ಅವರ ಅನುಯಾಯಿಗಳು ಅವರು ಕೃಷ್ಣ ಅಂಥೇಳಿ ತಿಳ್ಕೊಂಡಾಗ ಅವರನ್ನು ಕೃಷ್ಣ ಅಂಥೇಳಿ ಸಂಬೋಧನೆ ಮಾಡಿದ್ರೇನು, ಅವರು ಏನು ವಿಷ್ಣು ಅಂಥೇಳಿ ಏನೋ ಕಿವಿ ಮುಚ್ಕೋತಾಯಿದ್ರು. ಯಾಕೆ ಅಂದರೆ ಕಲಿಯುಗದಲ್ಲಿ ಜನರು ಏನು ಮಾಡ್ತಾರೆ, ನಾನೇ ಅವತಾರ ಅಂಥೇಳಿ ಎಷ್ಟೋ ಜನ ಕಳ್ಳ ಜನರು ಏನು ಅದನ್ನು ದುರುಪಯೋಗ ಮಾಡ್ಕೋತಾರೆ. ಕಲಿಯುಗದಲ್ಲಿ ಜನರಿಗೆ ಶಾಸ್ತ್ರದ ಜ್ಞಾನ ಇರಲ್ಲ ಅಂಥೇಳಿ ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭು ರಹಸ್ಯ ರೂಪದಲ್ಲಿ ಒಂದಿಷ್ಟು ಜನರಿಗೆ ಅವರು ತೋರಿಸಿಕೊಟ್ರು. ಅವರ ಏನು ನಿಜಿ ಸಂಗಡಿಗರಿಗೆ ಅವರು ತೋರಿಸಿಕೊಟ್ರು. ಆದರೆ ಓಪನ್ಲಿ ಡಿಕ್ಲೇರ್ ಮಾಡಲಿಲ್ಲ, ಏನು ನಾನೇ ಕೃಷ್ಣ ಅಂಥೇಳಿ. ಹೀಗೆ ಹೇಗೆ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಏನು ಹೇಳಿದ, ನಾನೇ ಪರಮ ಸತ್ಯ ಅಂತ ಹೇಳಿ ಕೃಷ್ಣ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ಮತ್ತ ಪರತರಂ, ನನಗಿಂತ ಮೇಲಿಂದ ಏನೂ ಇಲ್ಲ ಅಂತ ಹೇಳಿ, ನಾನೇ ಪರಮ ಸತ್ಯ ಅಂತ ಹೇಳಿ. ಕೃಷ್ಣನಿಗಿಂತ ಮೇಲೆ ನಿರಾಕಾರ ಇದೆ ಅಂತ ಹೇಳಿ ಕೃಷ್ಣ ಹೇಳಿಲ್ಲ. ನನಗಿಂತ ಮೇಲಿಂದ ಏನೂ ಇಲ್ಲ ಅಂತ ಹೇಳಿ ಕೃಷ್ಣ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. 7ನೇ ಅಧ್ಯಾಯದ 7ನೇ ಶ್ಲೋಕ ಅದು. ಹೀಗೆ ಸೊ ಚೈತನ್ಯ ಮಹಾಪ್ರಭು ಬಗ್ಗೆ ಹೀಗೆ 7ನೇ ಸ್ಕಂದದಲ್ಲಿ ಪ್ರಹ್ಲಾದ ನರಸಿಂಹದೇವರಿಗೆ ಪ್ರಾರ್ಥನೆಯಲ್ಲಿ ಕಂಡುಬರುತ್ತೆ. ಭಾಗವತದ 10ನೇ ಸ್ಕಂದದಲ್ಲಿ ಕೃಷ್ಣನಿಗೆ ಗರ್ಗಮುನಿಗಳು ನಾಮಕರಣ ಮಾಡುವಾಗ ಅದನ್ನೇ ಹೇಳ್ತಾರೆ. ಈ ಕೃಷ್ಣ ಏನಿದಾನಲ್ಲ, ಹಿಂದೆ ಶ್ವೇತವರ್ಣ, ರಕ್ತವರ್ಣ, ಈಗ ಕಪ್ಪು ವರ್ಣದಲ್ಲಿ ಅವತಾರ ಆಗಿದ್ದಾನೆ. ಮತ್ತು ಅವನು ಪೀತವರ್ಣದಲ್ಲಿನೂ ಅವತಾರ ಆಗುತ್ತೆ ಅಂತ ಹೇಳಿ. ಪೀತ ಅಂದರೆ ಹಳದಿ. ಸೊ ಅವನು ಬಂಗಾರದ ವರ್ಣದಲ್ಲಿನೂ ಅವನಿಗೆ ಅಥವಾ ಬಣ್ಣದಲ್ಲಿನೂ ಅವನಿಗೆ ಅವತಾರ ಆಗುತ್ತೆ ಅಂತ ಹೇಳಿ ಗರ್ಗಮುನಿಗಳು ಹೇಳ್ತಾರೆ. ಆಮೇಲೆ 11ನೇ ಸ್ಕಂದದಲ್ಲಿ ಖರ್ಭಜನ ಮುನಿಗಳು. ಮತ್ತು ಉಪನಿಷತ್ಗಳಲ್ಲಿ ಎಲ್ಲಿ ವರ್ಣನೆ ಆಗಿದೆ, ಭಕ್ತಿ ವಿನೋದ್ ಠಾಕೂರ್ ಅವರು ಏನು ಮಾಡಿದರು, ಅಥರ್ವ ವೇದದಿಂದ ಒಂದು ಉಪನಿಷತ್ತನ್ನು ಏನು ಮಾಡಿದರು, ಅವರು ಕಂಡು ಹೇಳಿದರು. ಅವರಿಗೆ ಸಂಶೋಧನೆ ಮಾಡಿದಾಗ ಸಿಕ್ತು ಅದು. ಅದಕ್ಕೆ ಚೈತನ್ಯ ಉಪನಿಷತ್ ಅಂತ ಹೇಳ್ತಾರೆ. ಅದರಲ್ಲಿ ಬ್ರಹ್ಮ ಮತ್ತು ಪಿಪ್ಪಲಾದನ ನಡುವೆ ಸಂವಾದವಾಗುತ್ತೆ. ಪಿಪ್ಪಲಾದ ಯಾರು? ಬ್ರಹ್ಮನ ಮಗ ಒಬ್ಬ. 9 ಮಾನಸ ಪುತ್ರರಲ್ಲಿ ಏನೋ ಒಬ್ಬ ಮಗ ಋಷಿ, ಪಿಪ್ಪಲಾದ ಋಷಿ. ಸೊ ಪಿಪ್ಪಲಾದ ಋಷಿ ನಡುವೆ ಏನೋ ಚರ್ಚೆ ಆಗುತ್ತೆ ಅಲ್ಲಿ. ಏನಂಥೇಳಿ ಪಿಪ್ಪಲಾದ ಬ್ರಹ್ಮದೇವರಿಗೆ ಏನು ಪ್ರಶ್ನೆ ಕೇಳ್ತಾನೆ, ಕಲಿಯುಗ ಇಷ್ಟು ಘೋರ ಪಾಪದಲ್ಲಿ ತೊಡಗಿರ್ತಾರೆ ಜನರು.
ಇವರು ಉದ್ಧಾರ ಆಗೋದು ಹೇಗೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಆವಾಗ ಬ್ರಹ್ಮದೇವರು ಏನು ವರ್ಣನೆ ಮಾಡ್ತಾರೆ, ಒಂದು ರಹಸ್ಯವಾದ ಸಂಗತಿಯನ್ನು ನಾನು ಹೇಳ್ತೀನಿ. ಕೃಷ್ಣ ಗೋವಿಂದ ಏನು ಮಾಡ್ತಾನೆ, ಅವನು ಒಂದು ದ್ವಿಭುಜ ರೂಪವನ್ನು ಧರಿಸಿ ಅವನು ಕಲಿಯುಗದಲ್ಲಿ ಅವನ ಅವತಾರ ಆಗತ್ತೆ. ಆ ಭಕ್ತನ ರೂಪದಲ್ಲಿ ಬಂದು ಅವನು ಯಾವಾಗಲೂ ಒಂದು ಮಂತ್ರವನ್ನು ಏನು ಮಾಡ್ತಾನೆ, ಮಂತ್ರವನ್ನು ಪ್ರಚಾರ ಮಾಡ್ತಾನಂತೆ. ಆ ಮಂತ್ರದಲ್ಲಿ ಹರೇ ಕೃಷ್ಣ ಮತ್ತು ರಾಮ ಈ 3 ಹೆಸರುಗಳು ಏನು ಒಳಗೊಂಡಿರುತ್ತಂತೆ. ಹೀಗೆ ಬ್ರಹ್ಮದೇವರು ಏನು ಪಿಪ್ಪಲಾದನಿಗೆ ಈ ಅವತಾರದ ಬಗ್ಗೆ ವರ್ಣನೆ ಮಾಡ್ತಾರೆ. ಸೊ ಹೀಗೆ ಮಹಾಭಾರತದಲ್ಲಿ, ಭಾಗವತ ಪುರಾಣ, ಶ್ರೀಮದ್ ಭಾಗವತದಲ್ಲಿ, ಉಪನಿಷತ್ಗಳಲ್ಲಿ ಏನು ಚೈತನ್ಯ ಮಹಾಪ್ರಭು ಬಗ್ಗೆ ವರ್ಣನೆ ಆಗಿದೆ. ಇದು ಮೊದಲನೇದು ಶಾಸ್ತ್ರದ ಪ್ರಮಾಣ ಇದು. ಹೌದಲ್ಲ? ಆ್ಯಕ್ಚುಲಿ ಇದು ಮುಖ್ಯ. ಎಲ್ಲ ಲಕ್ಷಣಗಳಲ್ಲೇನು ಇದು ಸ್ವರೂಪ ಲಕ್ಷಣ ಅಂತ ಹೇಳ್ತಾರೆ. ಈಗ ಸಂಸ್ಕೃತ ಭಾಷೆಯಲ್ಲಿ ಲಕ್ಷಣಗಳ ಬಗ್ಗೆ ವರ್ಣನೆ ಆದಾಗ 2 ಪ್ರಕಾರದ ಲಕ್ಷಣಗಳನ್ನು ವರ್ಣನೆ ಮಾಡ್ತಾರೆ. ಒಂದು ಸ್ವರೂಪ ಲಕ್ಷಣ ಮತ್ತು ಇನ್ನೊಂದು ತಟಸ್ಥ ಲಕ್ಷಣ. ಸ್ವರೂಪ ಲಕ್ಷಣ ಅಂದರೆ ಅದು ಮೂಲಭೂತ, ಅದಿರಬೇಕು. ತಟಸ್ಥ ಲಕ್ಷಣ ಇದ್ದರೆ ಇರಲಿ, ನಡೀತೆ. ಅದು ಆಟೋಮೆಟಿಕ್ಕಾಗಿ ಏನು ಪ್ರತ್ಯಕ್ಷ ಆಗಿಬಿಡುತ್ತದು, ಅದು ಗೊತ್ತಾಗ್ಬಿಡುತ್ತದು, ಅದನ್ನು ಕಂಡ್ಕೋಬೋದು. ಸೊ ಪ್ರಮುಖ ಲಕ್ಷಣ, ಸ್ವರೂಪ ಲಕ್ಷಣ ಅಂದರೆ ಯಾವುದು? ಶಾಸ್ತ್ರದಲ್ಲಿ ವರ್ಣನೆ ಆಗಿರಬೇಕು. ಈಗ ಎರಡನೇದ್ದು ಯಾವುದು ಹೇಳಿದೆ ನಾನು? ವಿಶ್ವರೂಪ, ವಿರಾಟ ರೂಪ ಅಥವಾ ವಿಶ್ವರೂಪವನ್ನು ತೋರಿಸ್ಬೇಕಂತ ಹೇಳಿ. ಅದ್ರ ಬಗ್ಗೆ ಈ ಚೈತನ್ಯ ಭಾಗವತ ಅಂಥೇಳಿ ವೃಂದಾವನ ದಾಸ್ ಠಾಕೂರ್ ಅಂಥೇಳಿ ಒಬ್ಬರು ಪಂಡಿತರು, ಆಚಾರ್ಯರು, ಅವರು ಚೈತನ್ಯ ಮಹಾಪ್ರಭುಗಳ ಜೀವನ ಚರಿತ್ರೆ ಬಗ್ಗೆ ಒಂದು ಬಂಗಾಳಿಯಲ್ಲಿ ಎಷ್ಟೋ ಗ್ರಂಥಗಳಿದೆ ಅವರ ಜೀವನ ಚರಿತ್ರೆಗಳು. ಸಂಸ್ಕೃತದಲ್ಲಿ, ಬಂಗಾಳಿಯಲ್ಲಿ ಏನು ರಚನೆಯಾಗಿದೆ ಇದು. ಯಾಕಂದರೆ ಚೈತನ್ಯ ಮಹಾಪ್ರಭು ಅಲ್ಲಿ ಇದು ಏನು ಪಶ್ಚಿಮ ಬಂಗಾಳದಲ್ಲಿ ಅವತರಿಸಿದ್ದಕ್ಕೋಸ್ಕರ ಬಂಗಾಳಿಯಲ್ಲಿದೆ. ಒಬ್ಬರು ತುಂಬ ಅದ್ಭುತ ಪಂಡಿತರು, ಬೃಂದಾವನ ದಾಸ್ ಠಾಕೂರ್ ಅಂಥೇಳಿ, ಬೃಂದಾವನ ದಾಸ್. ಅವ್ರು ಏನು ಮಾಡಿದ್ದಾರೆ, ಚೈತನ್ಯ ಭಾಗವತ ಅಂಥೇಳಿ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಸೊ ವೃಂದಾವನ ದಾಸ್ ಠಾಕೂರ್ ಅವರು ವೇದವ್ಯಾಸರ ಅವತಾರ. ಅವರು ಹೇಗೆ ವೇದವ್ಯಾಸರು ಕೃಷ್ಣನನ್ನು ಹೊಗಳಿ ಏನೋ ಭಾಗವತ, ಶ್ರೀಮದ್ ಭಾಗವತವನ್ನು ರಚನೆ ಮಾಡಿದರು. ಮತ್ತು ಎಲ್ಲ ಪುರಾಣಗಳನ್ನು ಬರೆದರು. ಎಲ್ಲ ವೈದಿಕ ಗ್ರಂಥಗಳನ್ನು ಏನು ಮಾಡಿದರು, ಅವರು ರಚನೆ ಮಾಡಿದರು. ಉಪನಿಷತ್ಗಳು, 4 ವೇದಗಳು ಎಲ್ಲ ಯಾರು ಬರೆದದ್ದು? ಅದು ವೇದವ್ಯಾಸರು ಬರೆದದ್ದು. ಅವರ ಅವತಾರ ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಭಾಗವಹಿಸಲು ಏನು ಅವರು ವೃಂದಾವನ ದಾಸ ಆಗಿ ಬಂದು ಚೈತನ್ಯ ಭಾಗವತವನ್ನು ರಚನೆ ಮಾಡಿದರು. ಇನ್ನೂ ಚೈತನ್ಯ ಚರಿತಾಮೃತ, ಹೀಗೆ ಎಷ್ಟೊಂದು ಗ್ರಂಥಗಳಿದೆ, ಸಂಸ್ಕೃತದಲ್ಲಿಯೂ ಇದೆ. ಸೊ ಇಲ್ಲಿ ಚೈತನ್ಯ ಭಾಗವತದಲ್ಲಿ ಮಧ್ಯಖಂಡದಲ್ಲಿ 24ನೇ ಅಧ್ಯಾಯದಲ್ಲಿ ಏನು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಅವರು ವಿರಾಟ ರೂಪವನ್ನು ತೋರಿಸಿದ್ದು, ವಿಶ್ವರೂಪವನ್ನು ತೋರಿಸಿದ್ದನ್ನು ವರ್ಣನೆ ಮಾಡ್ತಾರೆ. ಸೊ ಈಗ ಚೈತನ್ಯ ಮಹಾಪ್ರಭು ಇಲ್ಲಿ ನೋಡ್ತಿರಲ್ಲ 5 ಜನ, ಇಲ್ಲಿ ಮಧ್ಯದಲ್ಲಿದ್ದವ್ರು ಯಾರು? ಚೈತನ್ಯ ಮಹಾಪ್ರಭು. ಮತ್ತು ಈ ಕಡೆ ಇಲ್ಲಿ ಅದ್ವೈತಾಚಾರ್ಯರು, ಮೊದಲನೆಯವರು ಅದ್ವೈತಾಚಾರ್ಯರು, ಆಮೇಲೆ ನಿತ್ಯಾನಂದ ಪ್ರಭುಗಳು. ಸೊ ಒಂದು ಸಲ ಅದ್ವೈತಾಚಾರ್ಯರು ಸಂಕೀರ್ತನೆಯಲ್ಲಿ ಮಗ್ನರಾದಾಗ, ನಾಮ ಸಂಕೀರ್ತನೆ, ಎಷ್ಟೋ ಭಕ್ತರ ಸಮೂಹದಲ್ಲಿ ಏನು ನಾಮ ಸಂಕೀರ್ತನೆಯಲ್ಲಿ ಮಗ್ನನಾಗಿರ್ತಾರೆ. ಅವರು ಸಂಕೀರ್ತನದಲ್ಲಿ ಭಾವಪರವಶರಾಗಿ ಒಂದು ಥರ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದುಃಖ ಅಂದರೆ ಭೌತಿಕ ದುಃಖನೂ ಇರುತ್ತೆ, ಮತ್ತು ಕೃಷ್ಣ ಭಕ್ತಿಯಲ್ಲಿ ಆಧ್ಯಾತ್ಮಿಕ ದುಃಖನೂ ಇರುತ್ತೆ. ಆಧ್ಯಾತ್ಮಿಕ ದುಃಖ ಅಂದರೆ ಏನು? ನಾನು ಕೃಷ್ಣನನ್ನು ಕಾಣ್ತಾ ಇಲ್ಲ ಅಂಥೇಳಿ ದುಃಖ ಪಡೋದು, ಕೃಷ್ಣನಿಂದ ವಿರಹವನ್ನು ಅನುಭವ ಮಾಡೋದು, ಆ ಥರ ದುಃಖವನ್ನು ವ್ಯಕ್ತಪಡಿಸ್ತಾಯಿದ್ರು. ಆವಾಗ ಸಾಮಾನ್ಯವಾಗಿ ಚೈತನ್ಯ ಮಹಾಪ್ರಭು ಮತ್ತು ಅವರ ಅನುಯಾಯಿಗಳು, ಇವರು ಅದ್ವೈತ ಆಚಾರ್ಯರು, ನಿತ್ಯಾನಂದ ಎಲ್ಲರೂ ಸೇರಿ ಏನು ಮಾಡ್ತಾಯಿದ್ರು? ಸಂಕೀರ್ತನೆಯನ್ನು ಮಾಡ್ತಾಯಿದ್ರು.
ಬೇರೆ ಬೇರೆ ಹಳ್ಳಿಗಳಲ್ಲಿ, ನಗರಗಳಲ್ಲಿ, ರಸ್ತೆ ಮೇಲೆ ಅಥವಾ ಮನೆಗಳಲ್ಲಿ ಎಲ್ಲ ಕಡೆ ಅವರು ಏನೋ ಸಂಕೀರ್ತನೆಯಲ್ಲಿ ತೊಡಗಿದ್ರು, ನಾಮ ಸಂಕೀರ್ತನೆ. ಯಾಕಂದರೆ ಈಗ ಕಲಿಯುಗದಲ್ಲಿ ಏನು ಎಲ್ಲ ವೇದಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಎಲ್ಲ ಕಲಿಯುಗದಲ್ಲಿ ಏನು ನಾಮ ಸಂಕೀರ್ತನ ಬಗ್ಗೆ ಹೇಳಿದೆ. ಯಾವುದೇ ನೀವು ಪೂಜೆ ಪುನಸ್ಕಾರ ಏನೋ ಮಾಡಿ, ನೀವು ನಾಮ ಸಂಕೀರ್ತನೆ ಇಲ್ಲದೆ ಅದು ಏನೋ ಅದು ಫಲ ಕೊಡಲ್ಲ ಅದು. ಈಗ ನೋಡಿ, ಜನರು ಭಾರತದಲ್ಲಿ ಪ್ರತಿದಿನ 1 ಗಂಟೆ ಬೆಳಗ್ಗೆ ಪೂಜೆ ಮಾಡ್ತಾರೆ, ಮತ್ತೆ ಹೋಗಿ ಪಾಪದಲ್ಲಿ ತೊಡಗ್ತಾರೆ. ಏನು ಧಾರ್ಮಿಕತೆ ಹೆಚ್ಚಾಗ್ತಾ ಇದೆ ಪೂಜೆ ಮಾಡೋದರಿಂದ ಜನರಲ್ಲಿ? ಏನು ಇಲ್ಲಲ್ಲ. ಯಾಕಂದರೆ ಅವರು ನಾಮ ಸಂಕೀರ್ತನೆ ಮಾಡಲ್ಲ. ನಾಮ ಇಲ್ಲ ಅಂದರೆ ಏನು? ನಾಮ ಜಪ ಮತ್ತು ಸಂಕೀರ್ತನೆ ಇಲ್ಲ ಅಂದರೆ ಯಾವುದೇ ಪೂಜೆ ಪುನಸ್ಕಾರಗಳು, ಯಜ್ಞ ಯಾಗಾದಿಗಳು ಏನೂ ಫಲ ಕೊಡಲ್ಲ. ಸೊ ಜನರ ಆಧ್ಯಾತ್ಮಿಕ ಉನ್ನತಿ ಆಗಲ್ಲ. ಆದಷ್ಟು ಭೌತಿಕವಾದಿಗಳೇ ಆಗಿಬಿಡ್ತಾರೆ ಅವರು. ಈಗ ಆಧುನಿಕ ಭಾರತದ ಮಹಾನತೆ ಏನು? ಭೌತಿಕತೆ. ಈಗ ನೋಡಿ ನೀವು, ಪ್ರೋಗ್ರೆಸ್ 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 ಅಂತ ಹೇಳಿ, ನರಕಕ್ಕೆ ಹೋಗೋದನ್ನು ಪ್ರೋಗ್ರೆಸ್ ಅಂತ ಹೇಳ್ತಾರೆ ಇವರೆಲ್ಲ. ಪ್ರೋಗ್ರೆಸ್, ಡೆವಲಪ್ಮೆಂಟ್ ಅಂತೇಳಿ. ನಾವು ಎಷ್ಟು ಭಗವಂತನ ಕಡೆ ಹೋಗ್ತಾ ಇದ್ದೀವಿ ಅದು ನಿಜವಾದ ಪ್ರೋಗ್ರೆಸ್. ಎಷ್ಟು ಭಗವತ್ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರದ ಕಡೆ ಹೋಗ್ತಾ ಇದ್ದೀವಲ್ಲ ಅದು ಪ್ರೋಗ್ರೆಸ್. ಈಗ ಬರೀ ನಾಯಿಗಳು 4 ಕಾಲುಗಳ ಮೇಲೆ ಓಡ್ತಾ ಇದ್ದಾವೆ, ನಾವು 4 ಗಾಲಿಗಳ ಮೇಲೆ. ವಿ ಆರ್ ರನ್ನಿಂಗ್ ಆನ್ 4 wheels. ಸೊ ನಾವು 4 ಕಾಲುಗಳ ಮೇಲೆ ಓಡ್ತಾ ಇದ್ದೀವಿ. ಈ ನಾಯಿಗಳ ಜೊತೆ ಸ್ಪರ್ಧೆ ಮಾಡೋದನ್ನು ನಾವೇನು ಅನ್ಕೋತಾ ಇದ್ದೀವಿ? ಪ್ರೋಗ್ರೆಸ್ ಅನ್ಕೋತಾ ಇದ್ದೀವಿ. ಅದನ್ನೇ ಡೆವಲಪ್ಮೆಂಟ್ ಅನ್ನೋದು. ಪ್ರಭುಪಾದರು ಈ ಥರ ವರ್ಣನೆ ಮಾಡಿದರು. ಕಾಂಪಿಟಿಂಗ್ ವಿತ್ ಡಾಗ್ಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ಪ್ರೋಗ್ರೆಸ್ ಅಂತ. ನಾಯಿಗಳ ಜೊತೆ ಸ್ಪರ್ಧೆ ಮಾಡೋದನ್ನು ನಾವು ಪ್ರೋಗ್ರೆಸ್ ಅನ್ನೋದ? ಹೌದಲ್ಲ. ನಿಮ್ಮ ಕಾರ್ ಇದ್ದರೆ ಒಂದು ಥರ ಪ್ರೆಸ್ಟೀಜ್ ಅಲ್ಲ ಈಗ. ನಿಮ್ಮ ಮನೆ ಮುಂದೆ ಅದನ್ನು ಉಪಯೋಗ ಮಾಡಲ್ಲ. ವರ್ಷಕ್ಕೆ ಎಷ್ಟು ಬಾರಿ ಉಪಯೋಗ ಮಾಡ್ತಾರೆ ಜನರ ಕಾರು ನೋಡಿ. ಅದಕ್ಕಾಗಿ ದೊಡ್ಡ ದೊಡ್ಡ ರೋಡ್ ಮಾಡೋದು. ಈ ಥರ ಇದನ್ನು ಪ್ರಕೃತಿಯ ಶೋಷಣೆ ಮಾಡೋದು, ಇದನ್ನು ಪ್ರೋಗ್ರೆಸ್ ಅಂತಾರೆ ಅವರು. ಒಂದಿಷ್ಟು ರೂಲ್ಸ್ ಮಾಡೋದು. ಆಟೋಮೊಬೈಲ್ ಮಿನಿಸ್ಟ್ರಿ ಏನಂತಾರೆ ಅದಕ್ಕೆ, ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ. ಒಂದು 15 ವರ್ಷಕ್ಕೆ ಅದು ಸ್ಕ್ರ್ಯಾಪ್ ಅಂಥೇಳಿ ಅದನ್ನು ಮತ್ತೊಮ್ಮೆ ನೀವೇನು ಮಾಡಬೇಕು? ಮತ್ತೊಮ್ಮೆ ಖರೀದಿ ಮಾಡಬೇಕಂತ ಹೇಳಿ. ಬಿಸ್ನೆಸ್ ಮುಂದುವರಿಬೇಕಲ್ಲ, ಮುಂದುವರಿಬೇಕು. ಟಿನ್ ಕಾರುಗಳು. ಮೊದಲಿನ ಕಾಲದಲ್ಲಿ ಕುದುರೆ ಸವಾರಿ, ಕುದುರೆ ರಥಗಳು ಇರ್ತಿತ್ತಲ್ಲ, ಗಾಡಿಗಳು ಇರ್ತಿತ್ತು, ಹೌದಲ್ಲ? ಅದು ಚೆನ್ನಾಗಿರ್ತಿತ್ತಲ್ಲ ಅದು ಓಡೋದು, ಟಕ್ 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 ಅಂಥೇಳಿ. ಇಟ್ ಈಸ್ ಮೋರ್ ಗ್ರೇಸ್ಫುಲ್, ಅರಿಸ್ಟೋಕ್ರಾಟಿಕ್, ರೈಟ್? ಈ ಟಿನ್ ಕಾರ್ಗಿಂತ ಈ 2 ಓಡಿಸಿ ನೋಡಿದರೆ, 2 ಪ್ಯಾರಲಲ್ಲಿ ನೀವು ಓಡಿಸಿ ನೋಡಿದರೆ ಯಾವುದು ಒಳ್ಳೆಯದು, ಗ್ರೇಸ್ಫುಲ್ ಅನಿಸುತ್ತೆ? ಕುದುರೆ ಗಾಡಿಯ, ಹೌದಲ್ಲ? ಟಕ್ 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 ಅಂತೇಳಿ ಓಡ್ತಾ ಇರುತ್ತೆ. ನಾವು ಅದರಿಂದ ಈಗ ಟಿನ್ ಕಾರಿಗೆ ಬಂದೀವಿ. ಇದನ್ನು ನಾವು ಪ್ರೋಗ್ರೆಸ್ ಅಂತೀವಿ. ಇದು ಅಜ್ಞಾನ. ಇದು ಕಾಲ ಬದಲಾವಣೆ ಆಗ್ತಾ ಇದೆ, ನಾವು ಮುಂದುವರಿತಾ ಇದ್ದೀವಿ. ಇದೊಂದು ಭ್ರಮೆ. ಇದು ಆ್ಯಕ್ಚುಲಿ ಒಂದು ಭ್ರಮೆ. ಸೊ ಅದ್ವೈತಾಚಾರ್ಯರು ಶೋಕ ಮಾಡ್ತಾಯಿದ್ರು. ಆವಾಗ ಚೈತನ್ಯ ಮಹಾಪ್ರಭು ಅಲ್ಲಿ ಇರಲಿಲ್ಲ. ಅವರು ಚೈತನ್ಯ ಮಹಾಪ್ರಭು ಅಲ್ಲಿಗೆ ಬಂದು ಅದ್ವೈತಾಚಾರ್ಯರೇ ಕೇಳ್ತಾರೆ, ನಿನಗೇನು ಬೇಕು, ಯಾಕೆ ನೀನು ದುಃಖ ಪಡ್ತಾ ಇದ್ದೀಯಾ ಅಂಥೇಳಿ. ಆವಾಗ ಅದ್ವೈತಾಚಾರ್ಯರು ಅವ್ರಿಗೇನು, ಹೇಗೆ ನೀನು ಅರ್ಜುನನಿಗೇನು ವಿರಾಟ ರೂಪವನ್ನು, ವಿಶ್ವರೂಪವನ್ನು ತೋರಿಸಿದ್ದೆ, ಹಾಗೆ ನನಗೂ ವಿಶ್ವರೂಪವನ್ನು ತೋರಿಸುವಂತೆ. ಆವಾಗ ಚೈತನ್ಯ ಮಹಾಪ್ರಭು ಅದ್ವೈತಾಚಾರ್ಯರಿಗೇನು ವಿರಾಟ ರೂಪ ಅಥವಾ ವಿಶ್ವರೂಪವನ್ನು ತೋರಿಸ್ತಾರೆ. ಸೊ ನಾನು ಸ್ವಲ್ಪ ಗ್ರಂಥದಿಂದ ಸ್ವಲ್ಪ ಓದ್ತೀನಿ ನಾನು. ಏಕದಿನ ಅದ್ವೈತ ನಾಚೇನ ಗೋಪಿ ಭಾವೆ ಕೀರ್ತನ ಕರೈನ ಸಭೆ ಮಹಾನುರಾಗೆ. ಎಲ್ಲ ಭಕ್ತರು ತುಂಬ ಅನುರಾಗದಿಂದ, ತುಂಬ ಪ್ರೀತಿಯಿಂದ ಸಂಕೀರ್ತನೆಯಲ್ಲಿ ತೊಡಗಿದ್ರು. ಅಲ್ಲಿ ಅದ್ವೈತ ಆಚಾರ್ಯರು ಏನು ಮಾಡ್ತಾಯಿದ್ರು? ನೃತ್ಯ ಮಾಡ್ತಾಯಿದ್ರು.
आरती खरी नाचाए आरती खरी नाचाए अद्वैत महाशय पुनः पुनः ದಂತೆ ತೃಣ ಕರಿಯ ಪಡಾಯ. ಅದ್ವೈತಾಚಾರ್ಯ ತುಂಬ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ರು. ಮತ್ತೆ 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 ಭೂಮಿ ಮೇಲೆ ಬೀಳ್ತಾ ಇದ್ರು ಅವರು ನೃತ್ಯ ಮಾಡ್ತಾರೆ. ಗಡಗಡಿಯ ಏನ ಅದ್ವೈತ ಪ್ರೇಮ ರಸೆ ಚತುರ್ದಿಗೆ ಭಕ್ತಗಣ ಗಾಯನ ಉಲ್ಲಾಸೆ. ಅವರು ಮತ್ತೆ ಮತ್ತೆ ಭೂಮಿ ಮೇಲೆ ಬೀಳ್ತಾ ಇದ್ರು. ಆದರೆ ಎಲ್ಲ ಭಕ್ತರು ತುಂಬ ಉತ್ಸಾಹದಿಂದ ಪ್ರೀತಿಯಿಂದ ಪ್ರೇಮದಿಂದ ಭಾವಪರವಶರಾಗಿ ಕೀರ್ತನೆಯಲ್ಲಿ ತೊಡಗಿದರು. ದೂಹಿ ಪ್ರಹರೆ ಓ ನೃತ್ಯ ನ ಹಿ ಸಂವರಣ ಶಾಂತ ಇಲೇನ ಸಭ ಭಾಗವತಗಣ. ಸೊ 24 ದ್ವಿ ಪ್ರಹರ, ಒಂದು ಪ್ರಹರ ಅಂದರೆ 24 ನಿಮಿಷ. ಸೊ ಹೀಗೆ ದ್ವಿ ಪ್ರಹರ ಅಂದರೆ 2 ಪ್ರಹರ ಆಯಿತು. ಆದರೂ ಅದ್ವೈತಾಚಾರ್ಯರು ನೃತ್ಯವನ್ನು ನಿಲ್ಲಿಸಲಿಲ್ಲ. ಆಮೇಲೆ ಏನಾಗ್ಬಿಟ್ರು, ಬೇರೆ ಭಾಗವತರು ಅಂದರೆ ಭಕ್ತರು ಏನಾದರೂ ಶಾಂತರಾದರು. ಶಾಂತ, ಇಲ್ಲಿ ಶಾಂತ ಅಲ್ಲ, ಇದು ಶಾಂತ ಅಂದ್ರೆ ಏನು, ಅವರು ಸುಸ್ತಾಗ್ಬಿಟ್ರು ಅವರು ಬೇರೆ ಭಕ್ತರು. ಸಭೆ ಮಿಲಿ ಆಚಾರ್ಯರ ಸ್ಥಿರ ಖರಾಯಿಯ ವಸೀಲಿನ ಚತುರ್ದಿಗೆ ಆಚಾರ್ಯ ಬೇಡಿಯ. ಎಲ್ಲರೂ ಸೇರಿ ಅದ್ವೈತ ಆಚಾರ್ಯರಿಗೆ ಶಾಂತಗೊಳಿಸಿ ಅವರ ಸುತ್ತಮುತ್ತಲು ಅವರು ಕೂತ್ರವರು. ಕಿಚು ಸ್ಥಿರ ಹಯ ಯದಿ ಆಚಾರ್ಯ ವಸೀಲ ಶ್ರೀವಾಸ ರಮಾಯಿ ಆದಿ ತಬೆ ಸ್ನಾನೆಗೆಲ. ಕಿಚು ಸ್ಥಿರ, ಸ್ವಲ್ಪ ಸ್ಥಿರವಾದ ನಂತರ ಅದ್ವೈತ ಆಚಾರ್ಯರು ಶ್ರೀವಾಸ ಮತ್ತು ರಮಾಯಿ ಆದಿ, ಶ್ರೀವಾಸ ರಮಾಯಿ ಅಂತ ಎಲ್ಲ ಭಕ್ತರು ಏನು ಸ್ನಾನ ಮಾಡಲಿಕ್ಕೆ, ಇದೆಲ್ಲ ಎಲ್ಲಿ ನಡೀತಾ ಇದೆ, ಮಾಯಾಪುರದಲ್ಲಿ ಗಂಗಾ ತೀರದಲ್ಲಿ, ಗಂಗಾ ನದಿಯ ಪಕ್ಕದಲ್ಲಿ ದಡದಲ್ಲಿ ಅವರೆಲ್ಲ ಗಂಗಾ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಹೋದರು ಅಂತ. ಆರ್ತಿ ಯೋಗ ಅದ್ವೈತರೇ ಪುನಃ ಪುನಃ ಭಾಡೆ ಏಕೇಶ್ವರ ಶ್ರೀವಾಸಂಗಣೆ ಗಡಿ ಪಾಡೆ. ಅದ್ವೈತ ಆಚಾರ್ಯರು ಆರ್ತಿ ಅಂದರೆ ಅವರ ದುಃಖದ ತೀವ್ರತೆಯನ್ನು ಹೆಚ್ಚಿಗೆ ಆಗ್ತಾ ಹೋಯಿತು. ಅದಕ್ಕೋಸ್ಕರ ಅವರು ಅದ್ವೈತ ಶ್ರೀವಾಸ ಅಂಗಣದಲ್ಲಿ ಮತ್ತೆ ಮತ್ತೆ ಏನು ಮಾಡ್ತಾಯಿದ್ರು, ಭೂಮಿ ಮೇಲೆ ಬೀಳ್ತಾಯಿದ್ರು, ಮೂರ್ಛಿತರಾಗ್ತಾಯಿದ್ರು. ಕಾರ್ಯಾಂತರೇ ನಿಜಗ್ರಹೇ ಚಿಲ ವಿಶ್ವಂಬರ ಅದ್ವೈತರ ಆರ್ತಿ ಚಿತ್ತೆ ಹೈಲ ಗೋಚರ. ಸೊ ವಿಶ್ವಂಬರ ಅಂದರೆ ಯಾರು, ಇಲ್ಲಿ ಚೈತನ್ಯ ಮಹಾಪ್ರಭು. ಅವರು ತಮ್ಮ ಕೆಲಸಕ್ಕಾಗಿ ತಮ್ಮ ಮನೆಗೆ ಹೋಗಿದ್ದರು. ಅದ್ವೈತಾಚಾರ್ಯರ ಪರಿಸ್ಥಿತಿಯನ್ನು ಕೇಳಿ ಅಲ್ಲಿ ಮತ್ತೆ ಮರಳಿ ಬರ್ತಾರೆ. ಭಕ್ತಾರ್ತಿ ಪೂರ್ಣಖಾರಿ ಸದಾನಂದರಾಯ ಐಲಾದ್ವೈತಯತ ಗಡಗಡಿಯಾಯ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ವೃಂದಾವನ ದಾಸ್ ಠಾಕೂರರು, ಯಾರು ತಮ್ಮ ಸದಾನಂದ ಅಂದರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳಿಗೆ ಸದಾನಂದ ಅಂಥೇಳಿ, ಯಾರು ಯಾವಾಗಲೂ ಆನಂದದಿಂದ ಇರ್ತಾರೆ. ಕೃಷ್ಣ ಆನಂದ ಚಿನ್ಮಯ ರಸ. ಕೃಷ್ಣ ಲೀಲೆಗಳಲ್ಲಿ ದುಃಖ ಅನ್ನೋದು ಏನೂ ಇಲ್ಲ. ಹರೇ ಕೃಷ್ಣ. ದುಃಖ ಅನ್ನೋದು ಏನೂ ಇರಲ್ಲ ಕೃಷ್ಣನ ಲೀಲೆಗಳಲ್ಲಿ. ಆನಂದ ಚಿನ್ಮಯ ರಸದಿಂದ ಕೂಡಿರುತ್ತೆ. ಚಿನ್ಮಯ ರಸ ಅಂದರೆ ಏನು, ನಮಗೆ ಒಂದು ರಸ ಅಂದರೆ ನಮಗೆ ಒಂಥರ ಟೇಸ್ಟ್, ಆನಂದ ಸುಖ. ಏನಾದರೂ ತಿಂದಾಗ ರಸ ಆಸ್ವಾದನೆ ಆಗುತ್ತಲ್ಲ, ಅದಕ್ಕೆ ಆಹ್ಲಾದ, ಒಂಥರ ಆನಂದ. ಆದರೆ ಚಿನ್ಮಯ ಆನಂದ, ಇಲ್ಲಿ ಚಿನ್ಮಯ ರಸ ಅಂದರೆ ಏನು, ಆಧ್ಯಾತ್ಮಿಕ ಆನಂದ. ಸೊ ಕೃಷ್ಣನ ಲೀಲೆಗಳಲ್ಲಿ ದುಃಖ ಅನ್ನೋದು ಏನೂ ಇಲ್ಲ. ಒಂದೊಂದು ಸಲ ಒಂದಿಷ್ಟು ತತ್ವಜ್ಞಾನಿಗಳು ಅವ್ರೇನಂತಾರೆ, ನಾವೆಲ್ಲರೂ ದೇವರು. ಈಗ ಈ ಜಗತ್ತಿನಲ್ಲಿ ಒಬ್ಬ ಸ್ವಾಮಿಗೆ, ಭಾರತದಲ್ಲಿ ಪ್ರಸಿದ್ಧ ಸ್ವಾಮಿಗೆ ಒಂದು ಪ್ರಶ್ನೆ ಕೇಳಲಾಯಿತು. ಏನಂತೇಳಿ, ನಾವು ಯಾಕೆ ಇಷ್ಟು ದುಃಖ ಪಡ್ತಾ ಇದ್ದೀವಿ ಈ ಜಗತ್ತಿನಲ್ಲಿ, ಇಷ್ಟೊಂದು ದುಃಖ ಪಡ್ತಾ ಇದ್ದೀವಲ್ಲ ಅಂಥೇಳಿ. ಅದಕ್ಕೆ ಅವನ ಉತ್ತರ ಏನು, ಇದು ನಮ್ಮ ಲೀಲೆ ಅಂತ ಹೇಳಿದ. ಅದರ ಅರ್ಥ ಏನು, ಒಂದಿಷ್ಟು ತತ್ವಜ್ಞಾನಿಗಳೇನಂತಾರೆ, ನಾವೆಲ್ಲರೂ ದೇವರು, ನಾವಿಲ್ಲಿ ಲೀಲೆಗಳನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿ ಅಂತಾರೆ. ಆದರೆ ಭಗವಂತನ ಲೀಲೆಗಳಲ್ಲಿ ಮತ್ತು ನಮ್ಮ ಭೌತಿಕ ದುಃಖಮಯ ಕಾರ್ಯಗಳಲ್ಲಿ ಏನು ಅಂತರ ಏನು, ಭಗವಂತನ ಲೀಲೆಗಳಲ್ಲಿ ದುಃಖ ಅನ್ನೋದು ಏನೂ ಇರಲ್ಲ. ಯಾವಾಗಲೂ ಆನಂದ ಚಿನ್ಮಯ ರಸದಿಂದ ತನ್ನ ಭಕ್ತರ ಸಂಘದಲ್ಲಿ ಕೃಷ್ಣ
ಆನಂದ ಲೀಲೆಗಳನ್ನು ಆಧ್ಯಾತ್ಮಿಕ ಲೀಲೆಗಳಲ್ಲಿ ತೊಡಗಿರ್ತಾನೆ. ಇಲ್ಲಿ ಅದಕ್ಕೋಸ್ಕರ ವೃಂದಾವನ್ ದಾಸ್ ಠಾಕೂರರು ಚೈತನ್ಯ ಮಹಾಪ್ರಭುಗಳಿಗೆ ಸದಾನಂದರಾಯ ಅಂಥೇಳಿ, ಸದಾ ಆನಂದರಾಯ ಅಂಥೇಳಿ ಹೆಸರು ಕೊಡ್ತಾ ಇದ್ದಾರೆ, ಅಥವಾ ಸಂಬೋಧನೆ ಮಾಡ್ತಾ ಇದ್ದಾರೆ. ಭಕ್ತ ಆರ್ತಿ ಪೂರ್ಣಕಾರಿ, ತನ್ನ ಭಕ್ತರನ್ನು ಕಷ್ಟದಿಂದ ಬಿಡುಗಡೆ ಮಾಡುವ ಸದಾನಂದರಾಯ ಅಲ್ಲಿ ಅದ್ವೈತ ಆಚಾರ್ಯರ ಬಳಿಗೆ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದ್ವೈತರ ಆರ್ತಿ ದೇಖಿ ಧರಿ ತಾನ್ ರಖರೆ ದ್ವಾರದಿಯ ವಸೀಲೆ ನಗಿಯ ವಿಷ್ಣುಗರೆ. ಅದ್ವೈತಾಚಾರ್ಯರ ಕಷ್ಟವನ್ನು ದುಃಖವನ್ನು ನೋಡಿ ಆ ವಿಷ್ಣುಗರೆ ಅಂದರೆ ಮನೆ ಒಳಗಡೆ ಕರ್ಕೊಂಡು ಅಂಗಳದಿಂದ ಏನು ಮನೆ ಒಳಗಡೆ ವಿಷ್ಣುಗರೆ ಅಂದರೆ ಅಲ್ಲಿ ಎಲ್ಲಿ ಮನೆಯಲ್ಲಿ ದೇವಸ್ಥಾನ, ಅದಕ್ಕೆ ವಿಷ್ಣುಗರೆ ಅಂತ ಹೇಳ್ತಾರೆ. ಪ್ರತಿಯೊಂದು ಈಗಿನ ಕಾಲದಲ್ಲಿ ಏನು ಮಾಡ್ತೀವಿ ನಾವು, ಹೌಸ್ ಡಿಸೈನ್ ಮಾಡಿದಾಗ ದೇವರ ಮನೆ ಏನು ಮಾಡಿಬಿಡ್ತೀವಿ, ಒಂದು ಸಣ್ಣದೊಂದು ರೂಮ್ ಇಲ್ಲಿದೆ ಅಲ್ಲ ಇಲ್ಲಿ ಎಲ್ಲದಕ್ಕಿಂತ ಸಣ್ಣದು ಬೆಡ್ರೂಮ್ ದೊಡ್ಡದು ಮಾಡೋದು, ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಿ ಭೋಗ ವಿಲಾಸದಲ್ಲಿ ತೊಡಗಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋದು. ಆದರೆ ಮೊದಲಿನ ಕಾಲದಲ್ಲಿ ಆ ಥರ ಅಲ್ಲ, ಮನೆ ಏನು ದೇವರ ಮನೆ ದೊಡ್ಡದಿರ್ತಿದ್ರು. ವಿಷ್ಣುಗರೆ ಅಂತ ಹೇಳಿ ಅದು ಚೈತನ್ಯ ಮಹಾಪ್ರಭು ವಿಷ್ಣುಗರೆ. ಇಲ್ಲಿ ವ್ಯಾಖ್ಯಾನದಲ್ಲಿ ಸರಸ್ವತಿ ಠಾಕೂರ್ ಪ್ರಭುಪಾದರ ಗುರುಗಳು ಇಲ್ಲಿ ದ ಪ್ರೇಸ್ ವಿಷ್ಣುಗರೆ is explained. At the time there was Vishnu temple in every Hindu's house and particularly in every Brahmin's house. In some houses there were also halls like Chandi Mantapas in which ritualistic ceremonies were performed. ಇದು ಬಂಗಾಳದ ವರ್ಣನೆ ಮಾಡ್ತಾರೆ, ಎಲ್ಲ ಭಾರತಾದ್ಯಂತ ಈ ಥರ ಇರ್ತಿತ್ತು. ಪ್ರತಿಯೊಂದು ಹಿಂದೂಗಳ ಮನೆಯಲ್ಲಿ ಒಂದು ವಿಷ್ಣು ದೇವಸ್ಥಾನ ಇರ್ತಿತ್ತು. ಚಂಡಿ ಮಂಟಪ ಅಂಥೇಳಿ ಇರ್ತಿತ್ತು, ಚಂಡಿ ಮಂಟಪ ಅಂಥೇಳಿ ಮನೆ ಹೊರಗಡೆ ಇರ್ತಿತ್ತು ಅದು. ಅಲ್ಲಿಯೂ ಎಲ್ಲ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗ್ತಾ ಇದ್ದರು ಅಂತ. ಬಂಗಾಳದಲ್ಲಿ ವೈಷ್ಣವರು ಮತ್ತು ಶಾಕ್ತರು, ಅಲ್ಲಿ ಶೈವರೇ ಇಲ್ಲ ಬಂಗಾಳದಲ್ಲಿ. ಸಾಮಾನ್ಯವಾಗಿ ವೈಷ್ಣವರು ಮತ್ತು ಶಾಕ್ತರು. ಈಗ ನೋಡಿ ದುರ್ಗಾ ಪೂಜೆ ಅಂತ ಹೇಳಿ ಬರುತ್ತಲ್ಲ, ನಾವು ನವರಾತ್ರಿ ಸಮಯದಲ್ಲಿ ನವಮಿ ಏನು ಮಹಾನವಮಿ ಅಂತಿರಲ್ಲ ನೀವು, ಸೊ ಆ ಸಮಯದಲ್ಲಿ ಅಲ್ಲಿ ದುರ್ಗಾ ಪೂಜೆ ನಡೀತಾರೆ ತುಂಬ ವಿಜೃಂಭಣೆಯಿಂದ. ಅಲ್ಲಿ ಸಾಮಾನ್ಯವಾಗಿ ಈ ಥರ ಶಕ್ತಿ ಉಪಾಸಕರಿದ್ದಾರೆ. ಅದಕ್ಕೋಸ್ಕರ ವಿಷ್ಣು ಮಂಟಪ ಇರ್ತಿತ್ತು ಪ್ರತಿಯೊಬ್ಬರ ಮನೆಯಲ್ಲಿ, ಮತ್ತು ಚಂಡಿ ವಿಷ್ಣುಗರೆ ಮತ್ತು ಚಂಡಿ ಮಂಟಪ ಅಂತ ಹೇಳಿ. ಹಾಸಿಯ ಠಾಕೂರ ಬಲೆ ಸುನ ಆಚಾರ್ಯ ಖೇತೋಮಾರ ಇಚ್ಛಾ ಬಲ ಕೀವ ಛಾಯ ಕಾರ್ಯ. ಹಾಸಿಯ ಠಾಕೂರ ಬಲೆ ಸುನಃ ಆಚಾರ್ಯ, ಹೇ ಆಚಾರ್ಯ ನಿಮ್ಮ ಇಚ್ಛೆ ಏನು, ನಾನೇನು ಮಾಡ್ಬೋದು ನಿಮಗೆ ಅಂಥೇಳಿ ಪ್ರಶ್ನೆ ಕೇಳ್ತಾರೆ. ಅದ್ವೈತ ಬೋಲಾಯ ತುಮಿ ಸರ್ವವೇದ ಸಾರ್ ತುಮಾರಾ ಹಿ ಚಾಹು ಪ್ರಭು ಕಿ ಚಾಹಿಬೆ ಯಾರ್. ಅದ್ವೈತಾಚಾರ್ಯರು ಏನು ಹೇಳಿದರು, ತುಮಿ ಸರ್ವ ವೇದ ಸಾರ, ನೀನು ಎಲ್ಲ ವೇದಗಳ ಸಾರ ಅಂಥೇಳಿ. ಯಾಕಂದರೆ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದು ಎಲ್ಲ ವೇದಗಳಿಂದ ನನ್ನನ್ನೇ ತಿಳ್ಕೊಬೇಕು ಅಂತ. ವೇದೈಶ್ಚ ಸರ್ವೇರ್ ಅಹಮೇವ ವೇದ್ಯೋ. ಎಷ್ಟನೇ ಶ್ಲೋಕ, ಎಷ್ಟನೇ ಅಧ್ಯಾಯ? 15ನೇ ಅಧ್ಯಾಯದ 15ನೇ ಶ್ಲೋಕ, 15.15. ವೇದೈಶ್ಚ ಸರ್ವೇರ್ ಅಹಂ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಸ್ಮೃತಿರ್ ಜ್ಞಾನಮಪೌವನಂ ಚ ವೇದಶ್ಚ ಸರ್ವೇರ್ ಅಹಮೇವ ವೇದ್ಯೋ ವೇದಾಂತ ಕೃದ್ ವೇದ ವಿದೇವ. ಒಂದಿಷ್ಟು ಜನ ವೇದದ ಅನುಯಾಯಿಗಳಿರ್ತಾರೆ, ಅವ್ರು ಏನು ಹೇಳ್ತಾರೆ, ಕೃಷ್ಣನ ಬಗ್ಗೆ ವೇದಗಳಲ್ಲಿ ಏನೂ ಹೇಳಿಲ್ಲ ಅಂತ ಹೇಳ್ತಾರೆ. ಆದರೆ ಭಗವದ್ಗೀತೆಯಲ್ಲೇ ಕೃಷ್ಣ ಹೇಳ್ತಾ ಇದ್ದಾನೆ ಎಲ್ಲ ವೇದಗಳಿಂದ ನನ್ನನ್ನೇ ತಿಳ್ಕೊಬೇಕು ಅಂತ ಹೇಳಿ. ಹೌದಲ್ಲ, ವೇದಶ್ಚ ಸರ್ವೇರ್ ಅಹಮೇವ ವೇದ್ಯ. ಸಿಂಪಲ್ ಅಲ್ಲ ಕನ್ನಡ, ಅಹಂ ಅಂದರೆ ನಾನು, ವೇದಶ್ಚ ಅಂದರೆ ಎಲ್ಲ ವೇದಗಳಿಂದ, ಪ್ಲೂರಲ್ ಅದು. ವೇದ್ಯ ಅಂದರೆ ವೇದಗಳಿಂದ ತಿಳಿಯಲ್ಪಡವು, ವೇದ್ಯ ಅಹಮೇವ. ಮತ್ತು ವೇದಾಂತದ ಕರ್ತೃ ನಾನು, ವೇದಗಳನ್ನು ತಿಳ್ಕೊಂಡವನು ನಾನೇ ಅಂತ.
ಎಲ್ಲ ವೇದಗಳನ್ನು ಎಷ್ಟೋ ದೊಡ್ಡ ಆಚಾರ್ಯ ಇದ್ರೂ ವೇದಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಕೃಷ್ಣನನ್ನು ಬಿಟ್ಟರು. ಅದಕ್ಕೋಸ್ಕರ ಅವನು ಏನು ಹೇಳ್ತಾ ಇದ್ದಾನೆ, ಅಹಮೇವ ವೇದ್ಯ, ನಾನೇ ತಿಳ್ಕೊಂಡವನು, ವೇದಗಳನ್ನು ತಿಳ್ಕೊಂಡವನು ಯಾರೋ ಕೃಷ್ಣನೇ ಅಂತ. ಅದಕ್ಕೋಸ್ಕರ ನಾವು ವೇದಗಳನ್ನು ತಿಳ್ಕೊಬೇಕಂದ್ರೆ ಕೃಷ್ಣನಿಂದ ತಿಳ್ಕೊಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಕೃಷ್ಣನ ವಾಕ್ಯಗಳು, ವಚನಗಳು. ಸೊ ವೇದಗಳನ್ನು ತಿಳ್ಕೊಬೇಕಂದ್ರೆ ಕೃಷ್ಣನಿಂದ ತಿಳ್ಕೊಬೇಕು. ನಾವು ಸ್ವತಂತ್ರವಾಗಿ ವೇದಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಆ ವಾದ ಈ ವಾದಗಳಿಂದ ತುಂಬಿಬಿಡುತ್ತೆ ಸಮಾಜ. ಹೌದಲ್ಲ? ಹೌದಲ್ಲ? ಎಷ್ಟೆಂದ ವಾದಗಳಿದೆ ಅಲ್ಲ. ಕೊನೆಗೆ ಎಲ್ಲರೂ ಭ್ರಮಿತರಾಗ್ಬಿಟ್ಟಿದ್ದಾರೆ, ದಿಗ್ಭ್ರಮಿತರಾಗ್ಬಿಟ್ಟಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಅದಕ್ಕೋಸ್ಕರ ನಾವು ಕೃಷ್ಣನನ್ನು ಹಿಡ್ಕೋಬೇಕು. ಎಲ್ಲ ತಿಳಿತೆ, ಎಲ್ಲ ಜ್ಞಾನ ಬಂದ್ಬಿಡುತ್ತೆ. ಅದಕ್ಕೆ ಇಲ್ಲಿ ಅದ್ವೈತಾಚಾರ್ಯರು ಚೈತನ್ಯ ಮಹಾಪ್ರಭುಗಳೇ ತುಮಿ ಸರ್ವ ವೇದ ಸಾರ, ನೀವೇ ಎಲ್ಲ ವೇದಗಳ ಸಾರ. ತುಮಾರ ಹಿ ಚಾವು ಪ್ರಭು ಕಿ ಛಾ ಹಿ ಬೇ ಆರ, ನಿಮ್ಮನ್ನು ಬಿಟ್ಟು ನನಗೇನು ಬೇರೆ ಏನು ಬೇಡ ಅಂತ ಹೇಳ್ತದೆ. ಹಾಸಿ ಬೋಲೆ ಪ್ರಭು ಆಮಿ ಏತ ಸಾಕ್ಷಾತೆ ಆರ ಕಿಯ ಮಾರೆ ಚಾಹ ಬಲತಾ ಮಾತೆ. ಆವಾಗ ಚೈತನ್ಯ ಮಹಾಪ್ರಭು ನಕ್ಕು ಏನು ಹೇಳ್ತಾರೆ, ನಾನೇ ಇಲ್ಲಿದ್ದೀನಲ್ಲ, ನೀನೇನು ಹೇಳ್ತಾ ಇದ್ದೀಯಾ, ನೀವೇನು ಹೇಳ್ತಾ ಇದ್ದೀರಾ, ನಿಮಗೆ ನಾನು ಬೇಕು, ಬಟ್ ಆದರೆ ನಾನೇ ಇಲ್ಲಿದ್ದೀನಲ್ಲ, ಆದರೆ ನಿನ್ಗೆ ಇನ್ನೇ ಏನು ಬೇಕು ಅಂಥೇಳಿ. ಅದ್ವೈತ ಬಲಯ ಪ್ರಭು ಕಹಿಲ ಸುಸತ್ಯ ಯೈ ತುಮಿ ಸರ್ವ ವೇದ ವೇದಾಂತೇರ ತತ್ತ. ಸೊ ಅದ್ವೈತ ಆಚಾರ್ಯರು ಏನು ಹೇಳ್ತಾರೆ, ನೀವು ಹೇಳಿದ್ದೆಲ್ಲ ಸತ್ಯ, ಯಾಕಂದರೆ ಎಲ್ಲ ವೇದಾಂತದ ಮರ್ಮ ಯಾರು, ನೀವೇ ಅಂಥೇಳಿ. ತಥಾಪಿಹ ವೈಭವ ದೇಖಿತೆ ಖಿಚು ಚಾಯಿ ಪ್ರಭು ಬೋಲೆ ಕೀವಾ ಇಚ್ಛಾ ಬೋಲ ಮೋರ ಠಾಯಿ. ತಥಾಪಿ ಆದರೂ ನಿನ್ನ ವೈಭವವನ್ನು ನಾನು ನೋಡಬೇಕು ಅಂಥೇಳಿ ಇಚ್ಛೆ ಇದೆ ಅಂಥೇಳಿ ಹೇಳ್ತಾರೆ. ಸೊ ಏನು ಇಚ್ಛೆ ನಿನಗೆ ಅಂಥೇಳಿ ಮತ್ತೆ ಕೇಳ್ತಾರೆ. ಟೆಲ್ ಮಿ ಎಕ್ಸಾಕ್ಟ್ಲಿ ವಾಟ್ ಯು ವಾಂಟ್. ಕೀವಾ ಇಚ್ಛಾ ಬಲ ಮೋರತ್ವ ಠಾಯಿ. ಅದ್ವೈತ ಬೋಲಾಯೆ ಪ್ರಭು ಪೂರ್ವೆ ಅರ್ಜುನೇರೆ ಯಥಾ ದೇಕಾಯಿಲ ತಥಾ ಇಚ್ಛಾ ಬಡ ಕರೆ. ಹಿಂದೆ ನೀನು ಹೇಗೆ ಅರ್ಜುನನಿಗೆ ವಿರಾಟ ರೂಪ ಅಥವಾ ವಿಶ್ವರೂಪವನ್ನು ತೋರಿಸಿದ್ದೆ, ಅದನ್ನೇ ನನಗೆ ತಹ ಇಚ್ಛಾ ಬಡ ಕರೆ, ನನಗೆ ಆ ಇಚ್ಛೆ ತುಂಬ ಇದೆ ಅಂಥೇಳಿ, ಅದನ್ನು ನೋಡಲಿಕ್ಕೆ ಅಂಥೇಳಿ. ಬಲಿತೆ ಅದ್ವೈತ ಮಾತ್ರ ದೇಕೆ ಏಕ ರಥ ಚತುರ್ದಿಗೆ ಸೈನ್ಯ ಢಲೆ ಮಹಾಯುದ್ಧ ಪಥ. ಇದನ್ನು ಹೇಳ್ತಾ ಇದ್ದಂಗೆ ಅವರ ಇಚ್ಛೆಯನ್ನು ವ್ಯಕ್ತಪಡಿಸಿದಂತೆಯೇ ಏನಾಯಿತು, ಅದ್ವೈತಾಚಾರ್ಯರು ಏನು ನೋಡಿದ್ರಲ್ಲಿ, ಈ ಕುರುಕ್ಷೇತ್ರದ ಯುದ್ಧ ಭೂಮಿಯನ್ನು ದರ್ಶನ ಆಯಿತು ಅವ್ರಿಗೆ. ಅಲ್ಲೇನೇನಿತ್ತು, ಅಲ್ಲೊಂದು ರಥ ಇತ್ತು, ಎಲ್ಲ ಕಡೆ ಚತುರ್ದಿಕ್ಕೆ, ಎಲ್ಲ 4 ದಿಕ್ಕುಗಳಲ್ಲಿ ಎಲ್ಲ ಸೈನ್ಯ ಮಂಡಲಗಳಿತ್ತು, ಮತ್ತು ಈ ಮಹಾಯುದ್ಧಪಥ. ಯುದ್ಧಪಥ ಅಂದರೆ ಇಲ್ಲಿ ಏನು, ಯುದ್ಧ ಭೂಮಿ, ರಣರಂಗ ಇತ್ತು ಅದು. ರಥರೆ ಉಪರೆ ದೇಕಿ ಶ್ಯಾಮಲ ಸುಂದರ ಚತುರ್ಭುಜ ಶಂಖಚಕ್ರ ಗದಾ ಪದ್ಮಧರ. ಆ ರಥದ ಮೇಲೆ ಶ್ಯಾಮಲ ಸುಂದರ ಅಂದರೆ ಕೃಷ್ಣನಿಗೆ ಶ್ಯಾಮ ಸುಂದರ ಅಂತ ಹೇಳ್ತಾರೆ. ಯಾಕಂದರೆ ಶ್ಯಾಮ ವರ್ಣ ಅಂದರೆ ಕಪ್ಪು ವರ್ಣ ಅಥವಾ ಈ ಮೋಡದಂಥ ವರ್ಣ, ಶ್ಯಾಮವರ್ಣ. ಅದಕ್ಕೆ ಕೃಷ್ಣನಿಗೆ ಶ್ಯಾಮ ಸುಂದರ ಅಂತ. ಆ ಶ್ಯಾಮ ಸುಂದರನನ್ನು ನೋಡ್ತಾರೆ ಅವರು ರಥದ ಮೇಲೆ. ಹೇಗೆ ಚತುರ್ಭುಜ ಶಂಖ ಚಕ್ರ ಗದಾ ಪದ್ಮವನ್ನು ಧರಿಸಿದ ಶ್ಯಾಮ ಸುಂದರನ್. ಅನಂತ ಬ್ರಹ್ಮಾಂಡ ರೂಪ ದೇಕಿ ಸೇಯಿ ಕ್ಷಣೆ ಚಂದ್ರ ಸೂರ್ಯ ಸಿಂಧು ಗಿರಿ ನದಿ ಉಪವಣೆ. ಬ್ರಹ್ಮಾಂಡ ರೂಪ, ಈಗ ವಿರಾಟ ರೂಪಕ್ಕೆ ಬ್ರಹ್ಮಾಂಡ ರೂಪನು ಅಂತ ಹೇಳ್ತಾರೆ. ವಿರಾಟ ರೂಪ ಅಂದರೆ ಏನದು ವಿರಾಟ ರೂಪ ಅಂದರೆ? ವಿಶ್ವರೂಪ ಅಂದರೆ ಏನು? ವಿಶ್ವ ಅಂದರೆ ಏನು? ವಿಶ್ವ ಅಂದರೆ ಏನು? ಜಗತ್ತು, ಬ್ರಹ್ಮಾಂಡ, ಯೂನಿವರ್ಸ್. ಅದು ಇಂಗ್ಲೀಷ್ ಶಬ್ದ, ಅದು ಬ್ರಹ್ಮಾಂಡಕ್ಕೆ ಅನ್ವಯ ಆಗಲ್ಲ. ಅದು ಒಂದೊಂದು ಸಲ ಯೂನಿವರ್ಸಕ್ಕೆ ಬ್ರಹ್ಮಾಂಡ ಅಂಥೇಳಿ
ಅನುವಾದ ಮಾಡಿಬಿಡ್ತಾರೆ ಕನ್ನಡದಲ್ಲಿ. ವಿಶ್ವ ಅದು ಬೇರೆ. ಅಂದರೆ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಬ್ರಹ್ಮಾಂಡದ ಪರಿಕಲ್ಪನೆಯೇ ಬೇರೆ ಇದೆ. ಈ ಬ್ರಹ್ಮಾಂಡ ಒಂದು ಏನು ಕ್ಲೋಸ್ಡ್ ಅಂಥೇಳಿ, ಯೂನಿವರ್ಸ್ ಅಂತ. ಅಂಡ ಅಂದರೆ ಏನು? ಅಂಡ ಅಂದರೆ ಮೊಟ್ಟೆ ಥರ, ಅದೊಂದು ಕ್ಲೋಸ್ ಆಗಿರುತ್ತೆ. ಅದರಲ್ಲಿ 14 ಲೋಕಗಳಿದೆ, ಅಂಥ ಅಸಂಖ್ಯಾತ ಬ್ರಹ್ಮಾಂಡಗಳಿದೆ. ಆ ಪ್ರತಿಯೊಂದು ಬ್ರಹ್ಮಾಂಡಕ್ಕೆ ಒಬ್ಬ ಬ್ರಹ್ಮ ಇರ್ತಾನೆ, ಬ್ರಹ್ಮದೇವರು ಇರ್ತಾರೆ. ಮತ್ತು ಬೇರೆ ಬೇರೆ ಎಲ್ಲ ದೇವಿ ದೇವತೆಗಳಿರ್ತಾರೆ, ಇಂದ್ರ, ಚಂದ್ರ, ಅಗ್ನಿ, ವಾಯು ಅಂಥೇಳಿ. ಅವರೆಲ್ಲ ಬ್ರಹ್ಮಾಂಡವನ್ನು ನಡೆಸಲಿಕ್ಕೆ ದೇವಿ ದೇವತೆ. ಆದರೆ ಕೃಷ್ಣ ಸರ್ವೋಚ್ಚ, ಸರ್ವೋತ್ತಮ. ಹೀಗೆ ಅಲ್ಲಿ ಏನು ನೋಡಿದರು ಅದ್ವೈತಾಚಾರ್ಯರು? ಏನು ನೋಡಿದರು? ಚಂದ್ರ, ಸೂರ್ಯ, ಸಿಂಧು, ಗಿರಿ, ನದಿ, ಉಪಮನೆ. ತಿಳಿತಲ್ಲ? ಇವೆಲ್ಲ ಕನ್ನಡದಲ್ಲೇನೂ ಇದೆ, ಎಲ್ಲ ಭಾರತದ ಭಾಷೆಗಳು ಸಾಮಾನ್ಯವಾಗಿ ಸೇಮ್. ಅನಂತ ಬ್ರಹ್ಮಾಂಡ ರೂಪ ದೇಕಿ ಸೇಯಿ ಕ್ಷಣೆ, ಚಂದ್ರ, ಸೂರ್ಯ, ಸಿಂಧು, ಗಿರಿ, ನದಿ, ಉಪವನೆ. ಕೋಟಿ ಚಕ್ಷು ಬಾಹು ಮುಖ ದೇಕಿ ಪುನಃ ಪುನಃ, ಸಮ್ಮುಖೆ ದೇಕಿಯ ಸ್ತುತಿ ಕರಯೇ ಅರ್ಜುನ. ಕೋಟಿ ಚಕ್ಷು ಬಾಹು, ಅಲ್ಲಿ ಆ ವಿರಾಟ ರೂಪದ ಏನು ಕೋಟಿ ಕೋಟಿ ನೇತ್ರಗಳನ್ನು, ಬಾಹುಗಳನ್ನು, ಮುಖಗಳನ್ನು ಮತ್ತೆ ಮತ್ತೆ ನೋಡಿದ್ರು ಅವರು. ಇದೇ ಥರ 11ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ವಿರಾಟ ರೂಪದ ವರ್ಣನೆ ಆಗಿದೆ. ಅದನ್ನು ಇಲ್ಲಿ ಅದ್ವೈತಾಚಾರ್ಯರು ನೋಡ್ತಾ ಇದ್ದಾರೆ. ಸಮ್ಮುಖೆ ದೇಕಿಯ ಸ್ತುತಿ ಕರಯ ಅರ್ಜುನ. ಅರ್ಜುನ ಅಲ್ಲಿ ಏನು ಮಾಡ್ತಾ ಇದ್ದಾನೆ? ಭಗವಂತನನ್ನು ಸ್ತುತಿ ಮಾಡ್ತಾ ಇದ್ದಾನೆ, ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾನೆ. 11ನೇ ಅಧ್ಯಾಯದಲ್ಲಿ ಅರ್ಜುನನ್ನು ಸಲ್ಲಿಸಿದ ಪ್ರಾರ್ಥನೆಗಳಿದೆ, ತುಂಬ ಸುಂದರವಾಗಿದೆ. ಸಾಮಾನ್ಯವಾಗಿ ವಿರಾಟ ರೂಪ ಅಂದರೆ ನಮಗೆ ಅಷ್ಟೊಂದು ಆನಂದ ಬರಲ್ಲ ಎಲ್ಲ. ಆ ವಿರಾಟ ರೂಪದಲ್ಲಿ ಇನ್ನೊಂದು ಕಾಲ ರೂಪವನ್ನು ಕೃಷ್ಣ ತೋರಿಸ್ತಾನೆ. ಕಾಲರೂಪ, ಹೇಗೆ ಕಾಲ ಎಲ್ಲರನ್ನ ನಾಶ ಮಾಡ್ತಾ ಇದೆ. ಆ ಕಾಲರೂಪದ ದೊಡ್ಡ ದೊಡ್ಡ ಹಲ್ಲುಗಳಿದೆ. ಅದರಲ್ಲಿ ಎಲ್ಲ ಏನು ಎಲ್ಲ ನಾಸ್ತಿಕರು, ಅಸುರ, ರಾಕ್ಷಸರು ಅದರಲ್ಲಿ ಹೋಗಿ ಆ ಹಲ್ಲುಗಳಲ್ಲಿ ಏನು ಸಿಕ್ಕಾಕೋತಾ ಇದ್ದಾರೆ. ರಕ್ತ ಬರ್ತಾ ಇದೆ. ಇಂಥ ಘೋರ ರೂಪವನ್ನು, ಕಾಲ ರೂಪವನ್ನು ಕೃಷ್ಣ ಅರ್ಜುನನಿಗೆ ತೋರಿಸಿದ. ಅರ್ಜುನ ಹೆದರ್ಬಿಟ್ಟ ಅದನ್ನು ನೋಡಿ. ಕ್ಷತ್ರಿಯರು ಎದಕ್ಕೂ ಹೆದರಲ್ಲ ಅವರು. ಕ್ಷತ್ರಿಯರಂದರೆ ಆ ಥರ ತರಬೇತಿ ಕೊಡ್ತಾರೆ ಅವ್ರಿಗೆ ಚಿಕ್ಕಂದಿನಿಂದ. ಕ್ಷತ್ರಿಯರಿಗೆ ಏನು ಮಾಡ್ತಾರೆ? ದೊಡ್ಡ ದೊಡ್ಡ ಪಶುಗಳ ಜೊತೆ, ಕ್ರೂರ ಪ್ರಾಣಿಗಳ ಜೊತೆ ಯುದ್ಧ ಮಾಡಿ ತರಬೇತಿ ಕೊಡ್ತಾರೆ. ಈಗಿನ ರಾಜಕಾರಣಿಗಳೇನು ತರಬೇತಿ ಪಡಿತಾರೆ? ಚಿಕನ್ ಜೊತೆ ಯುದ್ಧ ಮಾಡ್ತಾರೆ ಅವರು. ಅವ್ರದ್ದಷ್ಟೇ, ಚಿಕನ್ ಕಡಿದು ತಿನ್ನೋದು, ಕುರಿ ಮೇಕೆಗಳನ್ನು ಕಡಿದು ತಿನ್ನೋದು, ಅಷ್ಟೇ ಅವ್ರ ಕತೆ. ಹೀಗೆ ಅರ್ಜುನ ಅಲ್ಲಿ ಪ್ರಾರ್ಥನೆಯನ್ನು, ಇಲ್ಲಿ ಅದನ್ನು ಸ್ವಲ್ಪ ವರ್ಣನೆ ಆಗಿದೆ. ಮಹಾ ಅಗ್ನಿಯೇನ ಜ್ವಲೆ ಸಕಲ ವದನ, ಪೋಡಾಯೆ ಪಾಷಂಡ ಪತಂಗ ದುಷ್ಟಗಣ. ಹೇಗೆ ಪತಂಗ ಅಂದರೆ ಏನು? ಆ ಒಂದು ಹುಳ ಇರುತ್ತಲ್ಲ, ಅದು ಚೀಟೆ ಬೆಂಕಿಯಲ್ಲಿ ಉರಿಯಲ್ಲಿ ಏನೋ ಪ್ರವೇಶ ಮಾಡಿಬಿಡುತ್ತೆ. ಆ ಥರ ಎಲ್ಲ ನಾಸ್ತಿಕರು, ಅಸುರರು ಈ ಮಹಾ ಅಗ್ನಿ ಜ್ವಲೆ ಮುಖದಲ್ಲಿ, ಕಾಲ ರೂಪದಲ್ಲಿ, ವಿರಾಟ ರೂಪದಲ್ಲಿ ಏನೋ ಪ್ರವೇಶ ಮಾಡ್ತಾಯಿದ್ರು. ಹೋಗಿ ಬೀಳ್ತಾಯಿದ್ರು ಅವರು. ಹೋಗಿ ಪೊಡಾಯೆ ಪಾಷಂಡ ಪತಂಗ ದುಷ್ಟಗಣ. ದುಷ್ಟರು, ಎಲ್ಲ ದುಷ್ಟರು. ಈ ಎಲ್ಲ ದುಷ್ಟರನ್ನು ನಾಶ ಮಾಡೋದೇ ಆ ಕುರುಕ್ಷೇತ್ರ ಯುದ್ಧದ ಉದ್ದೇಶ ಆಗಿತ್ತು. ಅರ್ಜುನ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಕೃಷ್ಣ ಹೇಳಿದ, ನೋಡು ನೀನು ವಿಶ್ವರೂಪದಲ್ಲಿ ನೀನು ನೋಡು, ನೀನು ಯುದ್ಧ ಮಾಡಲಿಲ್ಲ ಅಂದರೂ ನಾನು ಅವರನ್ನು ನಾಶ ಮಾಡ್ತೀನಿ ಅಂತ ಹೇಳಿದ. ಏ ಪಾಪಿಷ್ಟ ಪರನಿಂದೆ ಪರದ್ರೋಹ ಕರೆ, ಚೈತನ್ಯರ ಮುಖಾಗ್ನಿತೆ ಸೇಯಿ ಪುಡಿ ಮರೆ. ಇಲ್ಲಿ ಅದನ್ನೇ ಚೈತನ್ಯ ಮಹಾಪ್ರಭುಗಳಿಗೆ ಅನ್ವಯಿಸಿ ಇಲ್ಲಿ ವೃಂದಾವನದಾಸ್ ಠಾಕೂರರು ಏನು ಹೇಳ್ತಾ ಇದ್ದಾರೆ? ಈಗ ಕಲಿಯುಗದಲ್ಲಿ ಪಾಪಿಷ್ಟ, ಯಾರು ಪಾಪಿಗಳಿರ್ತಾರೆ, ಪರನಿಂದಕರು. ನಿಂದಕರು ಅಂದರೆ ಗೊತ್ತಲ್ಲ, ಬೇರೆಯವರನ್ನು ಹೀಯಾಳಿಸು ಮಾತಾಡೋರು.
ಪರನಿಂದಕರು, ಪರದ್ರೋಹ ಮಾಡುವವರು, ಚೈತನ್ಯರ ಮುಖಾಗ್ನಿತೆ, ಚೈತನ್ಯ ಮಹಾಪ್ರಭುಗಳ ಮುಖ ಅಗ್ನಿಯಲ್ಲಿ ಬಿದ್ದು ಅವರೇನು ಪುಡಿ ಮರೆ, ಅವರು ಸೇಯಿ ಪುಡಿ ಅಂದರೆ ಅವರು ಬೂದಿ ಆಗಿಬಿಡ್ತಾರಂತೆ. ಇಲ್ಲಿ ವರ್ಣನೆ ಆಗಿದೆ. ಸಾಮಾನ್ಯವಾಗಿ ಚೈತನ್ಯ ಮಹಾಪ್ರಭು ಏನು ಹಿಂದಿನ ಅವತಾರಗಳಲ್ಲಿ ಏನು ಮಾಡಿದ, ಕೃಷ್ಣ ಬಂದು ಎಲ್ಲರನ್ನು ಕೊಂದು ಹಾಕಿಬಿಟ್ಟ. ಒಂದೊಂದು ಸಲ ಕೃಷ್ಣನನ್ನು ತಪ್ಪು ತಿಳ್ಕೊತಾರೆ ಜನರು, ಏನು ಅವನು ಮಾಸ್ ಮರ್ಡರರ್ ಅಂಥೇಳಿ. ಈ ಪಾಶ್ಚಾತ್ಯ ದೇಶದಲ್ಲಿ ಕೃಷ್ಣನನ್ನು ಹೇಗೆ ಹೇಳ್ತಾರೆ ಅವರು, ಈಸ್ ಅ ಮಾಸ್ ಮರ್ಡರರ್ ಅಂತ. ಎಲ್ಲರಿಗೂ ಏನಾದರೂ ತಪ್ಪು ಕಂಡು ಹಿಡಬೇಕಲ್ಲ. ಹಾಗೆ ಕೃಷ್ಣ ಎಲ್ಲರನ್ನ ಸೇರಿಸಿ ಕೊಂದು ಹಾಕಿಬಿಡ್ತಿದ್ದ, ಅಧಾರ್ಮಿಕರನ್ನು, ದುಷ್ಟರನ್ನು. ಹಿಂಸೆನೂ ಅವಶ್ಯಕ ಇರುತ್ತೆ. ಯಾಕಂದರೆ ಇಲ್ಲಿ ಪ್ರಜೆಗಳ ರಕ್ಷಣೆ, ದುರ್ಬಲರ, ಶಿಷ್ಟರ ರಕ್ಷಣೆ ಮಾಡಲಿಕ್ಕೆ ಹಿಂಸೆ ಮಾಡಲು ಕ್ಷತ್ರಿಯರಿಗೆ ಅನುಮತಿ ಇತ್ತು. ಅದು ಕ್ಷತ್ರಿಯರ ಧರ್ಮ. ಅದು ಕೃಷ್ಣ ಕ್ಷತ್ರಿಯ ಪರಿವಾರದಲ್ಲಿ ಬಂದಿದ್ದ, ಆದರೆ ಚೈತನ್ಯ ಮಹಾಪ್ರಭು ಬ್ರಾಹ್ಮಣ ಪರಿವಾರದಲ್ಲಿ ಬಂದಿದ್ದರು. ಸೊ ಅವರು ಈ ನಾಮ ಸಂಕೀರ್ತನೆಯಿಂದ ಎಲ್ಲರ ದುಷ್ಟ ಪ್ರವೃತ್ತಿ, ದುಷ್ಟ ಭಾವನೆಯನ್ನು ನಾಶನ ಮಾಡ್ತಾರೆ ಅವರು. ಹೀಗೆ ಯೈ ರೂಪೇ ದೇಖಿತಿ ಅನ್ಯೇರ ಶಕ್ತಿ ನಹಿ ಪ್ರಭುರ ಕೃಪಾತೆ ದೇಖಿ ಆಚಾರ್ಯ ಗೋಸಾಯಿ. ಈ ರೂಪವನ್ನು ಎಲ್ಲರಿಗೂ ನೋಡಲಿಕ್ಕೆ ಶಕ್ತಿ ಇಲ್ಲ, ಆದರೆ ಆಚಾರ್ಯ ಗೋಸ್ವಾಮಿಗಳು ಪ್ರಭುಗಳ ಕೃಪೆಯಿಂದ ನೋಡಿದರು ಅಂಥೇಳಿ ಇಲ್ಲಿ ವರ್ಣನೆ ಮಾಡ್ತಾರೆ. ಪ್ರೇಮ ಸುಖೆ ಅದ್ವೈತ ಖಾಂದೇನ ಅನುರಾಗೆ ದಾಂತೆ ತೃಣ ಕರಿ ಪುನಃ ಪುನಃ ದಾಸ್ಯಮಾಗೆ. ಆವಾಗ ಪ್ರೇಮದಿಂದ ಹರ್ಷಿತರಾಗಿ ಅದ್ವೈತ ಆಚಾರ್ಯರು ಅವರು ಕ್ರಂದನ ಮಾಡ್ತಾಯಿದ್ರು. ಮತ್ತೆ ಮತ್ತೆ ಚೈತನ್ಯ ಮಹಾಪ್ರಭುಗಳಿಗೆ ಸೇವೆಯ ಭಿಕ್ಷೆಯನ್ನು ಕೇಳಿದರು. ಹೀಗೆ ಅದ್ವೈತ ಆಚಾರ್ಯರಿಗೆ ಈ ವಿಶ್ವರೂಪವನ್ನು ದರ್ಶನ ಮಾಡಿದರು. ನಾವು ಎರಡು ಚರ್ಚೆ ಮಾಡಿದ್ದೀವಿ. ಒಂದು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಎಲ್ಲಿ ಶಾಸ್ತ್ರದಲ್ಲಿ ವರ್ಣನೆ ಆಗಿದೆ, ಮತ್ತು ಅವರು ವಿಶ್ವರೂಪವ ದರ್ಶನವನ್ನು ಮಾಡಿಸಿದರು. ಇನ್ನು ಉಳಿದಿದ್ದನ್ನು ನಾವು ಮುಂದಿನ ವಾರ ಚರ್ಚೆ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈಗ ಕೀರ್ತನೆ, ಆರತಿ ಕೀರ್ತನೆ, ಆಮೇಲೆ ಪ್ರಸಾದ.